ಹೋದ ಒಂದು ಕುಟುಂಬ. ತಂದೆ ಘೋರ ಕುಡುಕನು, ತಾಯಿಯನ್ನು ಇಬ್ಬರು ಹೆಣ್ಣು ಮಕ್ಕಳು ಹೆತ್ತಿರ್ತಕ್ಕಂಥ ತಾಯಿಯನ್ನು ಹೊಡೆದು ಹಿಂಸಿಸಿ ಮನೆಯಿಂದ ಹೊರಗೆ ಹಾಕಿ ಭಯಂಕರವಾದಂಥ ಹಿಂಸೆಯನ್ನು ಕೊಟ್ಟು ಆ ತಾಯಿ ಮತ್ತು ಇಬ್ಬರು ಮಗಳನ್ನು ಹೊತ್ತುಕೊಂಡು ಅವಳು ತವರು ಮನೆಗೆ ಬಂದ್ಬಿಡ್ತಾಳೆ. 14 ವರ್ಷಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ, 15 ವರ್ಷಕ್ಕಿಂತ ಹೆಚ್ಚಿನ ಕಾಲಕ್ಕೆ ಆ ಕುಟುಂಬದಲ್ಲಿ ತಂದೆ ಇಲ್ಲದಂಥ ಕುಟುಂಬ, ಒಂದು ಒಡೆದು ಹೋದ ಕುಟುಂಬ, ಚೂರು ಆದ ಕುಟುಂಬ ತವರು ಮನೆಯಲ್ಲಿ ಬಂದುಕೊಂಡು, ಆ ತಾಯಿ ತನ್ನ ತವರು ಮನೆಯಲ್ಲಿ ಉಳ್ಕೊಂಡು ತನ್ನ ಮಕ್ಕಳನ್ನು ಸಾಕಿಕೊಳ್ತಾ ಇದ್ದಳು. 14-15 ವರ್ಷ ನಂತರ ಮತ್ತು ತಿರುಗಿ ಕುಟುಂಬ ಒಂದಾಗಿದೆ. ಅದು ಹೇಗೆ ಆಗಿದೆ, ಅದಕ್ಕೆ ಕಾರಣ ಏನು ಅಂತ ಕಂಡ್ರೆ ನೀವು ಬಹಳ ಆಶ್ಚರ್ಯ ಪಡ್ತೀರಿ. ಕಣ್ಣನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ, ನಿನಗೆ ಮಹಿಮೆ ಘನತೆ ಉಂಟಾಗಲಿ ಕರ್ತನೆ. ಎಷ್ಟೋ ಕುಟುಂಬಗಳು ಕರ್ತನೆ ಈ ಜಗತ್ತಿನಲ್ಲಿ ಇತ್ತೀಚೀಗ ಒಡೆದು ಹೋಗ್ತಾ ಇದ್ದ ರಾಜ. ಅನೇಕ ತಂದೆ ತಾಯಿಗಳು, ತಂದೆ ಕುಡುಕನು ಪಟ್ಟಿಂಗನು ಆಗಿರೋದ್ರಿಂದ ಮಕ್ಕಳನ್ನು ಹೊಡೆದು, ತಾಯಿಗಳನ್ನು ಹೆಂಡತಿಯನ್ನು ಹೊಡೆದು ಹೊರಗಾಕಿ ಅಂತ ಮುರಿದು ಹೋಗಿರುವ ಕುಟುಂಬಗಳನ್ನು ನೀನು ಜೋಡಿಸ್ತಾ ಇದ್ದಿ ಕರ್ತನೆ. ಹೆಂಡತಿ ತನ್ನ ದುರ್ಕಲ್ಪನೆಯಿಂದ, ಕೆಟ್ಟ ವ್ಯವಹಾರದಿಂದ, ಕುಟುಂಬದಿಂದ ಅಗಲಿ ಬಂದಿರತಕ್ಕಂಥ, ಮಕ್ಕಳನ್ನು ಬಿಟ್ಟು ಹೋಗಿರ್ತಕ್ಕಂಥ ತಾಯಿ ಅಂಥವಳು ಕೂಡಿದ್ದಾಳೆ. ಅಂಥ ಕುಟುಂಬಗಳನ್ನು ಕೂಡ ಕರ್ತನೆ ಇವತ್ತು ಜೋಡಿಸು ಕರ್ತನೆ. ಕಣ್ಣೀರು, ದುಃಖ, ಬಾಧೆಗಳಲ್ಲಿ, ವೇದನೆಗಳಲ್ಲಿರ್ತಕ್ಕಂಥ ಜನರಿಗೆ ಕರ್ತನೆ ಇವತ್ತು ಆಶ್ವಾಸನೆ, ವಿಶ್ವಾಸ, ದೃಢ ಸಂಕಲ್ಪವನ್ನು ಕೊಡ್ತಕ್ಕಂಥ ದಿನವಾಗಿರಲಿ ಕರ್ತನೆ. ಅವರಿಗೆ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ದಿನವಾಗಿರಲಿ ಕರ್ತನೆ. ಅವರ ಮುರಿದು ಹೋದ ಕುಟುಂಬಗಳು ಕರ್ತನೆ ಮತ್ತು ತಿರುಗಿ ನೀನು ಜೋಡಿಸುತ್ತಿ ಎಂಬುದಾಗಿ ಕರ್ತನೆ, ನಂಬಿಕೆಯಿಂದ ಈ ವಾರ್ತೆಯನ್ನು ಕೇಳತಕ್ಕಂಥ ಕುಟುಂಬಕ್ಕೆ ಇವತ್ತು ಸುವಾರ್ತೆ ಆಗಿರಲಿ ರಾಜ. ಇದು ಯೆಸಯ್ಯ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನೆ. ಎಷ್ಟೋ ಕುಟುಂಬಗಳು ಕರ್ತನೆ ಮಕ್ಕಳ ವ್ಯವಹಾರದಿಂದ ಕರ್ತನೆ, ತಂದೆ ತಾಯಿಗಳ ಅವ್ಯವಹಾರದಿಂದ ಕರ್ತನೆ, ಪಾಪಿಷ್ಟ ಗುಣಗಳಿಂದ ಕರ್ತನೆ, ಕೆಡುಕತನದಿಂದ ಕರ್ತನೆ, ಕುಟುಂಬಗಳು ಚದರಿ ಹೋಗಿ ದಿಕ್ಕಾಪಾಲಾಗಿ, ಮಕ್ಕಳು ಒಂದು ಪಕ್ಕದಲ್ಲಿ, ತಂದೆ ಒಂದು ಪಕ್ಕದಲ್ಲಿ, ತಾಯಿ ಇನ್ನೊಂದು ಪಕ್ಕದಲ್ಲಿ, ಹಾಗೆ ಕುಟುಂಬಗಳು ನಾಶವಾಗ್ತಾ ಇದೆ. ಯೆಸಯ್ಯ, ಆ ಕುಟುಂಬಗಳಿಗೆ ನೀನೇ ತಂದೆ ತಾಯಿ ಆಗಿದ್ದು ಆ ಕುಟುಂಬಗಳನ್ನು ಕರ್ತನೆ ಗುಣಪಡಿಸು ದೇವರೇ. ಆ ಕುಟುಂಬಗಳ ಕರ್ತನೆ ಜೋಡಿಸು ಕರ್ತನೆ, ಕಾಪಾಡು ದೇವರೇ. ಅನೇಕ ಜನ ರೋಗದಿಂದ, ಬಾಧೆಗಳಿಂದ, ಸಂಕಟಗಳಿಂದ, ವೇದನೆಗಳಿಂದ ಬಳಲುತ್ತಿರ್ತಕ್ಕಂಥವ್ರಿಗೆ ಈ ಒಂದು ಸುವಾರ್ತೆ, ಈ ಒಂದು ಕರ್ತನೆ ಜೀವ ಕೊಡುವ, ಬಲ ಕೊಡುವ, ಸಾಮರ್ಥ್ಯ ಕೊಡುವ, ಧೈರ್ಯ ಕೊಡುವ, ಸಂತೈಸುವ ಈ ವಾರ್ತೆ ಅವರ ಜೀವನದಲ್ಲಿ ಬಿಡುಗಡೆ, ಸಮಾಧಾನ, ಶಾಂತಿ, ರಕ್ಷಣೆ, ನಿತ್ಯ ಜೀವ ಕೊಡಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಒಂದು ಕುಟುಂಬದಲ್ಲಿ, ಇದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಕುಟುಂಬ. ಆ ಕುಟುಂಬ ನಿಜವಾಗಲೂ ಒಂದು ವಿಧವಾದಂಥ ಸಮಸ್ಯೆಗಳಲ್ಲಿ ಬಳಲಿ ಹೋಗ್ತಾ ಇದ್ರು. ಇದು ರಾಂಜನಿ ಎಂಬ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಓರ್ವ ಯುವತಿ, ಈ ಉಸ್ಮಾನಾಬಾದ್ ಡಿಸ್ಟಿಕ್ನಲ್ಲಿ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಆ ಯುವತಿ, ಅವಳು 3 ವರ್ಷದ ಚಿಕ್ಕ ಮಗಳಾಗಿರುವಾಗ ಅವರ ತಂದೆ ಅವರ ತಾಯಿಯನ್ನು ಹೊಡೆದು ಬಡಿದು ಹಿಂಸಿಸಿ, ಕುಡಿಕತನದಿಂದ ಅಷ್ಟೇ ಅಲ್ಲದೆ ಮಕ್ಕಳನ್ನು ಕೂಡ ಬಹಳ ಹೊಡಿತಿದ್ದನಂತೆ. ಆ ಮಗಳು ಚಿಕ್ಕವಳಾಗಿದ್ಲು, 3 ವರ್ಷ ಆಗಿಲ್ಲ, ಇನ್ನು 3 ವರ್ಷ ತುಂಬಿಲ್ಲ. ಅದಕ್ಕಿಂತ ಒಂದು ಚಿಕ್ಕ ಮಗಳನ್ನು ತಾಯಿ ತನ್ನ ಬಗಲಲ್ಲಿ ಹೊತ್ಕೊಂಡಿದ್ದಾಳೆ. ಎಲ್ಲೇ ತನ್ನ ಪಕ್ಕದಲ್ಲಿ ಹೊತ್ಕೊಂಡಿದ್ದಾಳೆ, ಬಗಲಾಗ ನಮ್ಮ ಹೊರಟ ಕನ್ನಡದಲ್ಲಿ. ಅಂತ ಸಮಯದಲ್ಲಿ ದಿನಾಲೂ ಕಿರುಕುಳ ಸಾಕಾಯ್ತು ಅವರ ತಾಯಿಗೆ. ಆ ಒಂದು ನೋವು, ಬಾಧೆ, ಸಂಕಟದಿಂದ ಎಷ್ಟೋ, ಒಂದು ಮಗು ಆಯಿತು, ಆ ಮಗುಗೆ 3 ವರ್ಷ ಆಯಿತು, ಇನ್ನೊಂದು ಚಿಕ್ಕ ಮಗು ಆಯಿತು, ಆ ಮಗುವಿಗೆ ಇನ್ನು ತಿಂಗಳುಗಳು ನಡೀತಾ ಇದೆ,
ಇಷ್ಟು 3 ವರ್ಷ ಕಾಲದಲ್ಲಿ ಕೂಡ ಆ ಗಂಡನ ಜೊತೆಯಲ್ಲಿ ಸಹಿಸಿಕೊಂಡು ಭರಿಸಿಕೊಂಡು ಸಾಕಾಯಿತು. ಅವಳು ಆ ಗಂಡನ ಮನೆಯನ್ನು ಬಿಟ್ಟು ತವರು ಮನೆಗೆ ಬಂದ್ಬಿಟ್ಲು, ಆ ಹಿಂಸೆ ತಾಳ್ಕೊಳ್ಳಿಕ್ಕಾಗದೆ. ಆದರೆ ಇಲ್ಲಿ ಅವರ ತಾಯಿ, ತಂದೆ ತಾಯಿಗಳು ಅಂದರೆ ಅವರ ಅಜ್ಜ ಅಜ್ಜಿಯವರು ಬಹಳ ಪೂಜೆ ಪುನಸ್ಕಾರಗಳು ಅನುಷ್ಠಾನಗಳು ಮಾಡತಕ್ಕಂಥವ್ರು. ಅವ್ರೇನು ಕಲಿಸ್ಕೊಡ್ತಾ ಇದ್ರು? ಪ್ರೈಸ್ ಲಾರ್ಡ್ ಜೀಸಸ್. ಅವ್ರೇನು ಕಲಿಸ್ಕೊಡ್ತಾ ಇದ್ರು? ಮಕ್ಕಳೇ ಹೆಚ್ಚಾಗಿ ದೇವರನ್ನು ಪೂಜೆ ಮಾಡಬೇಕು, ದೇವರುಗಳನ್ನು ಕೈ ಮುಗಿಬೇಕು, ದೇವರುಗಳಿಗೆ ಕಾಲು ಮುಗಿಬೇಕು, ದೇವರುಗಳಿಗೆ ಅನುಷ್ಠಾನಗಳನ್ನು ನೆರವೇರಿಸ್ಕೊಳ್ಬೇಕು, ದೇವರುಗಳಿಗೆ ಈ ದೇವಿ ದೇವತೆಗಳಿಗೆ ಏನೇನು ಮಾಡಬೇಕು, ಆ ಶ್ಲೋಕಗಳು, ಸಂಧ್ಯಾ ವಂದನೆಗಳು, ಬೆಳಗಿನ ವಂದನೆಗಳು, ಸುಪ್ರಭಾತಗಳನ್ನು ಇವೆಲ್ಲ ಮಾಡಬೇಕು ಎಂಬುದಾಗಿ ಬೆಳಿಗ್ಗೆ 1 ತಾಸುವರೆಗೆ ಅವರು ತಮ್ಮ ದೇವರುಗಳನ್ನು ದೇವಿ ದೇವತೆಗಳನ್ನು ಆರಾಧಿಸ್ತಾ ಪೂಜಿಸ್ತಾ ಇರ್ತಿದ್ರು. ಯಾಕೆಂದರೆ ಅವ್ರ ತಾಯಿ ಹೇಳ್ತಿದ್ಲಂತೆ, ನನ್ನ ಜೀವನ, ನಮ್ಮ ಕುಟುಂಬದ ಜೀವನ ಒಡೆದು ಹೋಗಿ ಚೂರು ಚೂರಾಗಿ ಸುಖ ಇಲ್ಲದ ಜೀವನ, ನೆಮ್ಮದಿ ಇಲ್ಲದ ಜೀವನ ಇದೆ. ಅವ್ರ ಅಜ್ಜ ಹೇಳ್ತಿದ್ರಂತೆ, ಒಂದಾದರೆ ಒಂದು ದಿನ ನಮಗೆ ಈ ಎಲ್ಲ ಸಂಕಷ್ಟಗಳಿಂದ, ಅವಮಾನದಿಂದ, ಈ ಒಂಟಿತನದಿಂದ, ಈ ದಿಗುಲಿಂದ, ಈ ಮಕ್ಕಳ ಈ ದರಿದ್ರದಿಂದ, ಈ ಮಕ್ಕಳಿಗೆ ಬಂದಿರತಕ್ಕಂಥ ಅನಿಷ್ಟದಿಂದ ಒಂದು ದಿವಸ ನಮಗೆ ಮುಕ್ತಿ ಸಿಗ್ತದೆ ಅನ್ನೋ ನಿರೀಕ್ಷೆಯಿಂದ ಅವರ ಅಜ್ಜ ಅಜ್ಜಿ ಅಲ್ಲಿರ್ತಕ್ಕಂಥ ಅವರ ಮನೆಗಳಲ್ಲಿರ್ತಕ್ಕಂಥ ಎಲ್ಲ ಆಕೃತಿಗಳನ್ನು, ಇರತಕ್ಕಂಥ ಛಾಯಾಚಿತ್ರಗಳನ್ನು ಅವ್ರಿಗೆ ಪೂಜೆ ಮಾಡಲಿಕ್ಕೆ ಹೇಳಿಕೊಡ್ತಾ ಇದ್ರು. ಪಾಪ ಇವಳು ಎಷ್ಟು ಟೈಮ್ ಆದರೂ, ಎಷ್ಟು ಲೇಟ್ ಆದರೂ ಕೂಡ ಬಹಳ ಭಕ್ತಿಯಿಂದ ಇವಳು ಮಾಡಲೇಬೇಕಾಗ್ತಿತ್ತು. ಆದರೆ ಇವಳಿಗೆ ಇನ್ನೂವರೆಗೂ ಅವಳಿಗೆ ಯಾವ ಉತ್ತರ ಸಿಗಲಿಲ್ಲ. ಆದರೆ ಅವರ ತಾಯಿ ಇಷ್ಟಕ್ಕೆಲ್ಲ ಇವುಗಳನ್ನು ಬಿಟ್ಟು ಅವರ ತಾಯಿ ಕೆಲವು ಮಾಂತ್ರಿಕರ ಹತ್ರ ಹೋಗ್ತಾ ಇದ್ಲು. ಕೆಲವು ಬಾಬಾಗಳು ತಾಯ್ತ ಕಟ್ಕೊಡ್ತಾರೆ, ಅದೇನೇನು ಕಟ್ಕೊಡ್ತಾರೆ ಎಂಬುದಾಗಿ ಹೇಳಿರುವಾಗ ಅದಕ್ಕಾಗಿ ಹೋಗ್ತಾ ಇದ್ಲು. ಕೆಲವೊಂದು ಬಾಬಾಗಳು ಅವ್ರಿಗೆ ಹತ್ರ ದುಡ್ಡು ತಗೊಂಡು ನಿಮಗೆ ಸಮಾಧಾನ ಆಗ್ತದೆ, ನಿಮಗೆ ಯಾರೋ ಮಾಡಿಸಿದ್ರೆ ಎಂಬುದಾಗಿ ತಪ್ಪು ಮಾಹಿತಿ ನೀಡಿ ಅವರ ಮನೆಗೆ ಹೀಗೆ ಮಾಟ ಮಂತ್ರ ಮಾಡಿದರೆ, ಹಾಗೆ ಮಾಟ ಮಂತ್ರ ಮಾಡಿದರೆ ಅಂತ ಹೇಳಿಕೊಂಡು ಬಾಬಾಗಳು ಅವರಿಗೆ ದಿಕ್ಕು ತಪ್ಪಿಸ್ತಾ ಇದ್ರು. ಆದರೆ ಅವ್ರ ತಾಯಿಗೆ ಗೊತ್ತಾಗಲಿಲ್ಲ. ಕೆಲವು ದಿನಗಳಾಯಿತು, ಒಂದು ಬಾಬಾ ಅವ್ರಿಗೆ ಹೇಳಿದ್ರು, ನಿಮಗೆ ಎಂಥ ಸಮಸ್ಯೆಗಳಿಂದ ಬಿಡುಗಡೆ ಆಗ್ತದೆ, ಹಾಗೆ ಆಗ್ತದೆ, ಹೀಗಾಗ್ತದೆ ಎಂಬುದಾಗಿ ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ ನೀಡಿ ವಂಚನೆ ಮಾಡಿ ಅವರಿಂದ ಬಹಳಷ್ಟು ದುಡ್ಡನ್ನು ಬಾಚಿಕೊಂಡು ಅವನು ಪಾಪ ಅವಳು ತಾಯಿ ಎಲ್ಲೆಲ್ಲೂ ಸಂಪಾದನೆ ಮಾಡಿ ಸಾಲ ಮಾಡಿದ, ಅದು ಮಾಡಿ ಇದು ಮಾಡಿ, ಅಯ್ಯೋ ನನ್ನ ಕುಟುಂಬದಲ್ಲಿ ನಾವು ಒಂಟಿತನ ಜೀವಿಸ್ತಾ ಇದ್ದೇವೆ, ನಮ್ಮ ಕುಟುಂಬದಲ್ಲಿ ಸುಖ ಬರಲಿ, ನಮ್ಮ ಕುಟುಂಬಕ್ಕೆ ನೆಮ್ಮದಿ ಇಲ್ಲ, ನಮ್ಮ ಕುಟುಂಬಕ್ಕೆ ಆನಂದ ಇಲ್ಲ, ಹರ್ಷ ಇಲ್ಲ, ಎಂಥ ಒಂದು ಜೀವನ ಮಾಡ್ತಾ ಇದ್ದೇವೆ ನಾವು ಎಂಬ ಚಿಂತೆ ಅವರ ತಾಯಿ ಒಂದು ತಾಂತ್ರಿಕನಾದ ಅವ್ರ ಕಡೆನೂ ಹೋದಳು. ಈ ಬಾಬಾ ಎಂಬತಕ್ಕಂಥ ಒಬ್ಬ ಮೂಢನಂಬಿಕೆಯಲ್ಲಿ ನಡೆಸ್ತಕ್ಕಂಥ ವ್ಯಕ್ತಿ ಹತ್ರ ಹೋದ ಕೂಡಲೇ ಆ ಮನುಷ್ಯನು ಆಶ್ವಾಸನ ಕೊಟ್ಟಿದ್ದ ಕೂಡಲೇ ಅವನ ಹತ್ರ ಎಲ್ಲ ಹಣವನ್ನು ಕೊಟ್ಟರು. ಪಾಪ ಅವನು ಯಾವಾಗ ಹೋಗಿದಾಗ ಅವನೇ ಸಿಗ್ತಾನೆ. ಮತ್ತು ಏನಾದ್ರು ತೊಂದರೆ ಆಗಿದ್ರೆ ಅವನ ಕಡೆ ಹೋಗ್ತಾರೆ. ಅವ್ರೇನು ತಗೊಂಡು ಬಿಟ್ರು, ಇವನೇ ನಮಗೆ ಪರಿಹಾರ ಕೊಡೋನು, ಇವನೇ ನಮಗೆ ಮುಕ್ತಿ ಕೊಡೋನು. ಎಷ್ಟು ಸಾರಿ ಹೋಗಿದ್ರು ಕೂಡ ಇವತ್ತು ಈ ತೊಂದರೆ ಆಯ್ತು, ಇವತ್ತು ಆ ತೊಂದರೆ ಆಯಿತು, ಅದಿನ ತಿಂಗಳ ಈ ತೊಂದರೆ ಆಯಿತು, ನೀವು ಕೊಟ್ಟಿದ್ದಾಗಿಂದ ನಾವು ಚೆನ್ನಾಗಿದ್ದೇವೆ, ಮತ್ತು ಸ್ವಲ್ಪ ದಿವಸ ಆದಮೇಲೆ ಮತ್ತೂ ತೊಂದರೆ ಆಯಿತು, ಏನಿದು ನಮಗೆ ನಿತ್ಯವಾದ ಮುಕ್ತಿ ಸಿಗ್ತಾ ಇಲ್ಲಲ್ಲ ಅಂತ ಹೇಳ್ಕೊಂಡು ಅವ್ರ ಹತ್ರ ಕೇಳಿದ್ರು. ಎಲ್ಲ ಭಾಳ ದೊಡ್ಡ ಇದು ಮಾಡೋಣ ಅಂತ ಹೇಳ್ಕೊಂಡು ಆ ಬಾಬಾ ಹತ್ರ ಭಾಳಷ್ಟು ದುಡ್ಡು ಕೇಳ್ದ. ಆ ದುಡ್ಡೆಲ್ಲ ಕೇಳಿದ್ಕೊಳ್ಳಿ ಆ ಬಾಬಾ ಅವರು ಕೈ ಬಿಟ್ಟು ಪರರಾಗಿ ಹೋಗ್ಬಿಟ್ಟ. ಆ ಸಮಯದಲ್ಲಿ ನಾವು ಎಲ್ಲ ದೇವಿ ದೇವತೆಗಳನ್ನು ನಂಬಿಕೊಂಡಿದ್ದೇವೆ. ಆ ದೇವಿ ದೇವತೆಗಳಿಗೂ ನಮ್ಗೆ ಕೈ ಕೊಟ್ಟರು, ನಮಗೆ ಏನು ಮಾಡಲಿಲ್ಲ. ನಾವು ಎಷ್ಟೋ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದ. ಅದು ಇಲ್ಲಿ ನೋಡಿದ್ರೆ ಒಂದು ತಾಂತ್ರಿಕನ ನೋಡಿದೆವು, ಅವನು ಕೈ ಬಿಟ್ಟನು. ಇಲ್ಲಿ ನೋಡಿದ್ರೆ ಒಂದು ಬಾಬಾ ನಮಗೆಲ್ಲ ಹಣವನ್ನು ತೆಗೆದುಕೊಂಡು ನಿಮಗೆಲ್ಲ ಪರಿಹಾರ ಮಾಡಿಕೊಡ್ತೀನಿ ಎಂಬುದಾಗಿ ಹೇಳಿ ಸುಳ್ಳು ಮಾಹಿತಿ ಕೊಟ್ಟು ನಮಗೆ ಮೋಸ ಮಾಡಿ ಹೋಗ್ಬಿಟ್ಟಿನಲ್ಲ ಅಂತೇಳಿ ಅವರ ತಾಯಿ ಹಳ್ಳಿಯಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿರುವಾಗ ಅಳ್ಕೋತಾ ಇದ್ಲಂತೆ. ಎಲ್ಲರೂ ಹೇಳ್ತಿರಲ್ವ್ಯಾ, ನನ್ನ ಪ್ರಿಯ ಸಹೋದರಿ ನಿಮಗೆ ಒಂದು ಒಳ್ಳೆಯ ವಾರ್ತೆ. ಈ ತಾಯಿ ಅಳ್ಕೋತ ಕಣ್ಣೀರಲ್ಲಿದ್ದಾಗ ಅಲ್ಲಿ ಅವಳ ತಾಯಿ ಜೊತೆಲಿ ಒಂದು ಹುಡುಗಿ, ಚರ್ಚಿಗೆ ಹೋಗೋ ಹುಡುಗಿ ಅಲ್ಲಿ ಕೆಲಸ ಮಾಡ್ತಿದ್ಲಂತೆ. ಒಂದು ಯುವತಿ ಕೆಲಸ ಮಾಡ್ತಿದ್ದ. ಆಂಟಿ ಯಾಕೆ ಅಳ್ತಾ ಇದ್ದೀರಿ ಆಂಟಿ ಅಂತ ಕೇಳಿದಂತೆ.
ಆಂಟಿ ಎಲ್ಲ ಕತೆ ಹೇಳಿದ್ರು. ನಮ್ಮ ಮನೆ ಹಿಂಗಾಗಿದೆ, ನಮ್ಮ ಜೀವನ ಚದರಿ ಹೋಗಿದೆ, ನಮ್ಮ ಗಂಡ ಬಿಟ್ಟು ಹೋಗಿದ್ದಾನೆ, ನಮ್ಮ ಗಂಡ ನಮ್ಮನ್ನು ಹೊಡೆದೊಡೆದು ಬಾಳ್ತಿರು ಎಲ್ಲ ಹೇಳಿದ್ಲು. ಕೊನೆಗೆ ಈ ಬಾಬಾ ನಮಗೆ ಆಶ್ವಾಸನ ಕೊಟ್ಟ, ನಿಮ್ಮ ಮನೆಗೆ ಮುಕ್ತಿ ಸಿಗ್ತದೆ, ನಿಮಗೆ ಶಾಂತಿ ಸಿಗ್ತದೆ, ನಿಮಗೆ ನೆಮ್ಮದಿ ಸಿಗ್ತದೆ ಅಂತೇಳಿ ದುಡ್ಡೆಲ್ಲ ಬಾಚ್ಕೊಂಡು ಹೋಗ್ಬಿಟ್ಟ. ಇನ್ನು ನಮಗೆ ಯಾರಿದ್ದಾರೆ? ಎಲ್ಲರೂ ನೋಡಿದ್ರೆ ಮೋಸ ಮಾಡೋರು, ಮೂಢನಂಬಿಕೆಯಲ್ಲಿ ನಡೆಸೋರು, ಮತ್ತು ಅಂಧವಿಶ್ವಾಸದಲ್ಲಿ ನಡೆಸೋರು ಇದ್ದಾರೆ. ಯಾರೂ ನಮಗೆ ಸರಿಯಾಗಿ ಸಹಾಯ ಮಾಡ್ತಾ ಇಲ್ಲ. ನಮ್ಮ ದಿಕ್ಕಿಲ್ಲದೆ ನಮ್ಮ ಗತಿ ಏನಾಗ್ತದೋ, ಭವಿಷ್ಯ ನನ್ನದು ಏನಾಗ್ತದೋ ಅನ್ನೋ ದಿಗುಲು ಚಿಂತೆಯಿಂದ ಅಳ್ತಾ ಇದ್ದೀರ ಮಗಳೇ ಅಂತ ಹೇಳಿರುವಾಗ ಇವತ್ತು ಏನು ಹೇಳಿದ್ರು, ಆಂಟಿ ನೀವು ಅಳಬೇಡ್ರಿ ಆಂಟಿ, ನಿಮಗೆ ಒಬ್ಬನಿದ್ದಾನೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ, ನಿಮ್ಮ ಎಲ್ಲ ಕುಟುಂಬದಲ್ಲಿ ಆಗಿರತಕ್ಕಂಥ ಈ ಎಲ್ಲ ಅನಿಷ್ಟಕ್ಕೆ, ಈ ಎಲ್ಲ ಕುಟುಂಬ ಎಲ್ಲ ಚರಿದು ಹೋಗಿ ಒಡೆದು ಹೋಗಿ ದುಃಖ ಬಾಧೆಗಳಲ್ಲಿ ಬಳಲುತ್ತಿರ್ತಕ್ಕಂಥ ನಿಮ್ಮ ದುಃಖವನ್ನು ತೆಗೆದುಹಾಕುವ, ನಿಮ್ಮನ್ನು ಮುಕ್ತಿ ಕೊಡುವ ಓರ್ವನಿದ್ದಾನೆ. ಯಾರ್ರೀ ಆತನು? ಎಲ್ಲಿರ್ತಾರೆ? ಆತನು ಎಲ್ಲ ಕಡೆ ಆತನಿರ್ತಾನೆ. ಆತನು ಮತ್ತು ಯಾರಲ್ಲ, ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ, ನಮ್ಮ ಪಾಪದ ನಿಮಿತ್ತ, ನಮ್ಮ ದ್ರೋಹ ಅಪರಾಧಗಳ ನಿಮಿತ್ತ, ನಮ್ಮ ದೋಷ ಅಪರಾಧಗಳ ನಿಮಿತ್ತ ನಮಗೆ ಬಂದಿರತಕ್ಕಂಥ ಶಿಕ್ಷೆ ಆಂಟಿ ಇದು. ಏನು ನಿಮ್ಮ ಮನೆಯಲ್ಲಿ ಏನೇನು ನಡೀತಾ ಇದೆಲ್ಲ, ಇದು ಯಾರೋ ಮಾಟ ಮಂತ್ರ ಮಾಡಿಸಿದ್ದಕ್ಕಲ್ಲ, ಅಷ್ಟೇ ಅಲ್ಲ. ನಿಮ್ಮ ಮನೆಯಲ್ಲಿ ನಡೀತಿರ್ತಕ್ಕಂಥ ಎಲ್ಲ ಅನಿಷ್ಟ, ಈ ದರಿದ್ರ, ಈ ಅಶಾಂತಿ, ಚದರಿ ಹೋಗಿ ಕುಟುಂಬ ಒಡೆದೋಗಿ ನೆಮ್ಮದಿ ಇಲ್ಲದೆ, ಧೈರ್ಯ ಇಲ್ಲದೆ, ಒಂದು ಆಶಾ ಕಿರಣ ಇಲ್ಲದೆ, ಒಂದು ದೃಢ ನಂಬಿಕೆ ಇಲ್ಲದೆ, ಆತ್ಮವಿಶ್ವಾಸ ಇಲ್ಲದೆ, ಭಯಭ್ರಾಂತವಾದಂಥ ಜೀವನ, ಇದು ನಾವು ಮಾಡಿರುವ ಪಾಪ, ನಾವು ಮಾಡಿರುವ ದ್ರೋಹ, ನಮ್ಮ ಪೂರ್ವಜರ ಪಾಪ, ಇವೆಲ್ಲ ಪಾಪಗಳು ಸೇರಿಕೊಂಡು ನಮ್ಮ ಮೇಲೆ ಶಿಕ್ಷೆಯಾಗಿ ಬಿದ್ದಿದ್ದಾವೆ ಆಂಟಿ. ಅದನ್ನು ಬಿಡಿಸೋದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದು ಶಿಲುವೆ ಮೇಲೆ ನಮ್ಮ ಪಾಪಗಳ ನಿಮಿತ್ತ ಬಂದಿರತಕ್ಕಂಥ ಎಲ್ಲ ಶಿಕ್ಷೆಯನ್ನು, ಬಡತನವನ್ನು, ದರಿದ್ರವನ್ನು, ರೋಗವನ್ನು, ಅಶಾಂತಿಯನ್ನು, ಒಡಕನ್ನು, ಅಗಲಿಕೆಯನ್ನು, ಒಂಟಿತನವನ್ನು, ದಿಗುಲನ್ನು, ಚಿಂತೆಯನ್ನು ಎಲ್ಲ ಯೇಸು ಕ್ರಿಸ್ತನ ಶಿಲುವೆ ಮೇಲೆ ನಾವು ಮಾಡಿರುವ ದ್ರೋಹದ ಶಿಕ್ಷೆ ಆತನ ತಂದು, ನಾವು ಮಾಡಿರುವ ಪಾಪದ ದಂಡನೆ ಆತನ ಮೇಲೆ ಹೊರಲ್ಪಟ್ಟದು. ಆ ಶಿಕ್ಷೆಯೆಲ್ಲ ನಿಮ್ಮ ಮನೆಯಲ್ಲಿ ನಡೀತಾ ಇದೆ ಆಂಟಿ. ಅದಕ್ಕೆ ನೀವು ಬಹಳ ಕಷ್ಟಪಡ್ತಾ ಇದ್ದೀರಿ. ಆ ಶಿಕ್ಷೆಯನ್ನು ತೆಗೆಯಲು ಯೇಸು ಕ್ರಿಸ್ತನು ಬಂದಿದ್ದಾನೆ. ಹಾಗಾದರೆ ನಮಗೆ ಹೇಗೆ ಬಿಡುಗಡೆ ಸಿಗ್ತದೆ? ಏನಿಲ್ಲ, ಯೇಸುವನ್ನು ನಂಬ್ರಿ. ಯೇಸುವನ್ನು ನಿಮ್ಮ ದೇವರಾಗಿ, ಒಡೆಯನಾಗಿ, ರಕ್ಷಕನಾಗಿ ನಿಮ್ಮ ಹೃದಯದಲ್ಲಿ ಅಂಗೀಕರಿಸಿದರೆ ಸಾಕಂಟಿ, ನೀವು ರಕ್ಷಣೆ ಹೊಂದುತ್ತೀರಿ ಎಂಬುದಾಗಿ. ಏನು ಅಂತೀರಿ? ರಕ್ಷಣೆ ಹೊಂದುತ್ತೀರಿ ಎಂಬುದಾಗಿ. ನಿಮಗೆ ಈ ಸಂಕಟದಿಂದ ರಕ್ಷಣೆ ಸಿಗ್ತದೆ, ಈ ಬಾಧೆಗಳಿಂದ ರಕ್ಷಣೆ, ಮಠ ಮಂತ್ರ ಮಾಡಿಸಿ ಅದರಿಂದ ಕೂಡ ರಕ್ಷಣೆ, ನಿಮಗೆ ಮೇಲೆ ಬಂದಿರತಕ್ಕಂಥ ದಂಡನೆಯ ಶಿಕ್ಷೆಯಿಂದ ಕೂಡ ರಕ್ಷಣೆ. ಯೇಸು ಕ್ರಿಸ್ತನನ್ನು ನಾವು ಬೇಡಿಕೊಂಡ್ರೆ ಆತನು ಎಲ್ಲ ಎಡೆಯಲ್ಲಿದ್ದಾನೆ, ನೀನಿದ್ದ ಸ್ಥಳದಲ್ಲಿ ಇದ್ದಾನೆ ಅಂಥೇಳಿ ಆ ಯುವತಿ, ಆ ಅಳುತ್ತಿರ್ತಕ್ಕಂಥ ಆ ತಾಯಿಗೆ ಒಂದು ಹೊಸ ಒಡಂಬಡಿಕೆ ಬೈಬಲನ್ನು ತಂದು ಕೊಟ್ಟಳು. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನೀವೊಂದು ಕರಪತ್ರಿಕೆ ಕೊಟ್ಟರು ಕೂಡ ಎಷ್ಟೋ ಕುಟುಂಬಗಳು ರಕ್ಷಣೆ ಹೊಂದುತ್ತಾವೆ, ಎಷ್ಟೋ ಕುಟುಂಬಗಳು ಅಳ್ತಾ ಇದ್ದಾವೆ, ಕಣ್ಣೀರಲ್ಲಿದ್ದೇವೆ, ದುಃಖದಲ್ಲಿದೆ, ಬಾಧೆಗಳಿದೆ. ಅವರೆಲ್ಲರಿಗೆ ಈ ಯೇಸು ಕ್ರಿಸ್ತನ ಒಳ್ಳೆ ವಾರ್ತೆ, ಬಡವರಿಗೆ ಸುವಾರ್ತೆ, ರೋಗಿಗಳಿಗೆ ಸ್ವಸ್ಥತೆ ವಾರ್ತೆ, ದರಿದ್ರದಲ್ಲಿದ್ದವರಿಗೆ ಒಳ್ಳೆ ವಾರ್ತೆ, ವ್ಯಾಧಿ ಪೀಡಿತರಾಗಿ ಅನಿಷ್ಟದಲ್ಲಿದ್ದವರಿಗೆ ಒಳ್ಳೆ ವಾರ್ತೆ ಈ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಆಗ ಆ ಯುವತಿ ಮರಣ ದಿವಸ ಆ ತಾಯಿಗೆ, ಆ ರಾಂಜಿನಿ ಗ್ರಾಮದಲ್ಲಿರ್ತಕ್ಕಂಥ ತಾಯಿಗೆ ಬೈಬಲ್ ತಂದು ಕೊಟ್ಕೊಳ್ಳಿ. ಅದು ಮರಾಠಿ ಬೈಬಲ್. ಅವರ ಮಗಳು ಆವಾಗ 12ನೇ ತರಗತಿ, 2nd ಇಯರ್ ಓದ್ತಾ ಇದ್ಲು. ಆಶಾ ಎಂಬ ಮಗಳು. ಅವಳು ಯಾರಿಗೂ ಹೇಳ್ಕೊಳ್ಳಿಲ್ಲ, ತನ್ನ ಕಾಲೇಜಿನಲ್ಲಿ ಗೊತ್ತಿಲ್ಲ ಅವ್ರ ತಂದೆ ಇಲ್ಲ ಅಂತೇಳಿ. ಯಾರಿಗೆ ನೋಡಿದ್ರು, ಇದಾರೆ ತಂದೆ, ಎಲ್ಲೋ ಇದ್ದಾರೆ, ಕೆಲಸಕ್ಕೆ ಹೋಗಿದ್ದಾರೆ ಅವರು ಅಂತೇಳಿ ಹೇಳ್ತಾ ಇರ್ತಾರೆ. ಊರಿಗೆ ಹೋಗಿದ್ದಾರೆ, ಬೇರೆ ಊರಿನಲ್ಲಿ ಕೆಲಸಕ್ಕೆ ಹೋಗಿದ್ದಾರೆ ಅಂತೇಳಿ ಸುಳ್ಳು ಹೇಳ್ಕೊತಾ ಅವರ ಕ್ಲಾಸ್ಮೇಟ್ಗೆ, ಅವರ ಶಾಲಾ ಮಿತ್ರರಿಗೆ ಸುಳ್ಳು ಹೇಳ್ತಾ ಸಮಾಧಾನ ಹೇಳ್ತಿದ್ದಂತೆ. ಆದರೆ ಅವ್ರ ಮನಸ್ಸೊಳಗೆ ಒಂದು ನೋವು, ಒಂದು ಬಾಧೆ, ಒಂದು ಕೊರಗು ಅವಳನ್ನು ಪ್ರತಿದಿನ ನೊಂದಿಸುತ್ತಾ ಇತ್ತಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಸುಮಾರು 14 ವರ್ಷಗಳಾಯಿತು ಅವರ ಕುಟುಂಬ ಒಡೆದು ಹೋಗಿ ಚೂರು ಚೂರಾಗಿ. ಇವರ ತಾಯಿ ಏನು ಮಾಡಿದ್ಲು?
ಬೈಬಲನ್ನು ತೊಗೊಂಡು ಬಂದು ಬೈಬಲ್ ಓದ್ತಾ ಇದ್ದಾಳೆ. ಬೈಬಲ್ ಓದ ಆಂಟಿ, ಈ ಬೈಬಲ್ನಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಇದು ನಮಗೆ ದೇವರು ನಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಪುಸ್ತಕ. ಇದು ದೇವರು ನಮ್ಮ ಜೊತೆಯಲ್ಲಿ ಏನು ಮಾತಾಡ್ತಾನಲ್ಲ, ನಮಗೇನು ಸಮಸ್ಯೆಗಳಿದೆಯಲ್ಲ ಆ ಸಮಸ್ಯೆಗಳಿಗೆ ತಕ್ಕಂಥ ವಚನಗಳು ದೇವರು ಮಾತಾಡ್ತಾರೆ. ಇದು ದೇವರು ಮಾತಾಡತಕ್ಕಂಥ ಒಂದು ಮಾಧ್ಯಮವಾಗಿದೆ. ಜನ ಎಲ್ಲ ಮೊಬೈಲ್ ಇಟ್ಕೊಂಡು ತಿರುಗಾಡ್ತಾರೆ, ಯಾರು ನನಗೆ ಒಳ್ಳೆ ಮೆಸೇಜ್ ಕೊಡ್ತಾರೆ? ಇಲ್ಲ, ಬೈಬಲ್ ನಮಗೆ ದಿನನಿತ್ಯ ದೇವರಿಂದ ಸಂದೇಶವನ್ನು ತಂದು ಕೊಡ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಆಗ ಅದನ್ನು ಹೇಳಿ ಅವರ ತಾಯಿ ಕೂಡ ಮನೆಯಲ್ಲಿ ಬೈಬಲ್ ಓದ್ತಾ ಇರ್ತಾಳೆ. ಬೈಬಲ್ ಓದ್ತಾ ಇದ್ಕೊಂಡು ಪಾಪ ಅವ್ರ ತಾಯಿಗೆ, ಅವಳಿಗೆ ಚರ್ಚ್ ಇಲ್ಲ, ಅಲ್ಲಿ ಆ ಗ್ರಾಮದಲ್ಲಿ ಚರ್ಚ್ ಇಲ್ಲ. ನನ್ನ ಪ್ರಿಯ ಸಹೋದರಿ, ಚರ್ಚ್ ಇಲ್ಲ, ಯಾವ ಪಾಸ್ಟರ್ ಇಲ್ಲ, ಯಾರವ್ರಿಗೆ ಗೈಡೆನ್ಸ್ ಇಲ್ಲ, ಯಾರವ್ರಿಗೆ ಮಾರ್ಗವನ್ನು ತೋರಿಸೋರಿಲ್ಲ, ಮಾರ್ಗಸೂಚಿ ಗೊತ್ತಿಲ್ಲ, ಪ್ರೇಯರ್ ಮಾಡೋದು ಹೆಂಗೆ ಗೊತ್ತಿಲ್ಲ. ಆದರೆ ಅವ್ರ ತಾಯಿ ಡೈಲಿ ಬೈಬಲ್ ಓದ್ತಾ ಆ ಒಂದು ಇರ್ತಕ್ಕಂಥ ಯಾರು ಅವಳು ಆ ಯುವತಿ ಹೇಳ್ತಾಳೆ, ಮನೆಯಲ್ಲಿ ಪ್ರೇಯರ್ ಮಾಡು, ಬೈಬಲ್ ಹಿಡ್ಕೊಂಡಮ್ಮ, ಪ್ರೇಯರ್ ಮಾಡು. ಎಲ್ಲಿ ಪ್ರೇಯರ್ ಮಾಡಬೇಕು? ಪ್ರೇಯರ್ ಮಾಡು. ದೇವರು ನಿನ್ನ ಮುಂದೆ ಇದ್ದಾನೆ. ಬೈಬಲ್ ಹಿಡ್ಕೊಂಡು ಪ್ರಾರ್ಥನೆ ಮಾಡು. ನಿನ್ನ ಏನೇನು ಬೇಡಿಕೆ ಹೇಳಿ, ಹೆಂಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ನೀನು ಮಾತಾಡ್ತಿದ್ದೆ ಒಂದು ತಂದೆ ಹತ್ರ, ಹಾಗೆ ಪ್ರಾರ್ಥನೆ ಮಾಡಿ. ಸ್ವಲ್ಪ ಅವ್ರಿಗೆ ಹೇಳ್ಕೊಟ್ಟು ಅಷ್ಟೇ, ಏನು ಮಾರ್ಗಸೂಚಿ ಇಲ್ಲ, ಚರ್ಚೆ ಇಲ್ಲ ಅಲ್ಲಿ. ಇಲ್ಲಾದರೆ ನಿಮಗೆ ಚರ್ಚ್ ಇದೆ, ನೀವು ಕೇಳ್ತಾ ಇದ್ರಿ. ಬೈಬಲ್ ಓದ್ತಾ ಆ ಮಗಳು ಈ ಯುವತಿ ಕೊಟ್ಟಿದ್ದ ಆ ತಾಯಿ ತೆಗೆದುಕೊಂಡು ಮನೆಯಲ್ಲಿ ಇಟ್ಟಿದ್ಲು. ಅದರ ಮೇಲೆ ಏನಂತ ಬರೆಯಲ್ಪಟ್ಟಿದೆ? ಪ್ರೇಮ್ ಸಂದೇಶ್ ಅನ್ನತಕ್ಕಂಥ ಹೆಸರು ಅದರ ಮೇಲೆ ಬರೆಯಲ್ಪಟ್ಟಿದ್ದು. ಆ ಬೈಬಲ್ ಮೇಲೆ ಪ್ರೇಮ್ ಸಂದೇಶ್ ಅಂತೇಳಿ. ಆವಾಗ ಈ ಕಾಲೇಜ್ಗೆ ಹೋಗ್ತಿರ್ತಕ್ಕಂಥ ಯುವತಿ, ರಾಂಜಿನಿ ಗ್ರಾಮದಲ್ಲಿರ್ತಕ್ಕಂಥ ಯುವತಿ, ಇದನ್ನು ಬೈಬಲನ್ನು ತಗೊಂಡ್ಲು. ಅವ್ರ ತಾಯಿ ಹೇಳಿದ್ರು, ಓದಮ್ಮ, ಇದು ಭಾಳ ಒಳ್ಳೆಯದು, ನಿಂಗೆ ಭಾಳ ವಿಶ್ವಾಸ ನಂಬಿಕೆ ತರ್ತದೆ, ನಿಂಗೆ ಭಕ್ತಿ ಬರ್ತದೆ, ನಿನಗೆ ದೇವರು ಯೇಸು ನಿನ್ನನ್ನು ಕಾಪಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ಹೇಳ್ತಿರಲ್ವ? ಗಂಭೀರವಾಗಿ ಹೇಳ್ತಿರಲ್ವ? ಈ ತಾಯಿ ಅವಳು ಕೊಟ್ಟಾಗ ಇವಳು ಮನೆ ಕಾಲೇಜ್ ತೊಗೊಂಡೋಗಿ ಅದನ್ನ ತೆಗೆದು ಕಾಲೇಜಿನಲ್ಲಿ ಪ್ರೇಮ್ ಸಂದೇಶ ಅಂತ ಅವಳೇನು ತಿಳ್ಕೊಂಡ್ಲು, ಇದು ನವಲ್ ಪುಸ್ತಕ ಏನೋ ಅಥವಾ ಇದು ಏನಾರೇ ಕತೆ ಪುಸ್ತಕ ಇರ್ಬೋದು ಅಂತೇಳಿ ತಗೊಂಡೋದ್ಲು. ತಗೊಂಡೋಗುವಾಗ ಅವಳು ಓದ್ತಾ ಬಂದಿರುವಾಗ ಅವಳು ಬೈಬಲ್ ತೆಗೆದು ಕೂಡಲೇ ಅವಳಿಗೆ ಬಂದಿರತಕ್ಕಂಥ ವಚನ ಏನಂದರೆ, ಲೂಕಾ ಸುವಾರ್ತೆ, ಮತ್ತಾಯ ಸುವಾರ್ತೆಯಲ್ಲಿ ಕೂಡ ಲೂಕಾ ಸುವಾರ್ತೆ 11ನೇ ಅಧ್ಯಾಯ 9-10 ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ, ಬೇಡಿಕೊಳ್ಳಿರಿ, ನಿಮಗೆ ಕೊಡಲ್ಪಡುವುದು, ತಟ್ರಿ, ನಿಮಗೆ ತೆರೆಯಲ್ಪಡುವುದು, ಹುಡುಕಿರಿ, ನಿಮಗೆ ಸಿಗೋದು. ಬೇಡಿಕೊಳ್ಳಿರಿ, ನಿಮಗೆ ಕೊಡಲ್ಪಡುವುದು, ಹುಡುಕಿರಿ, ನಿಮಗೆ ಸಿಗೋದು, ತಟ್ರಿ, ನಿಮಗಾಗಿ ತೆರೆಯಲ್ಪಡುವುದು. ಇದು ಓದಿದ ಕೂಡಲೇ ನೆಕ್ಸ್ಟ್ ವಚನ, ಬೇಡಿಕೊಳ್ಳುವ ಪ್ರತಿಯೊಬ್ಬನೂ ಹೊಂದಿಕೊಳ್ಳುತ್ತಾನೆ, ಹುಡುಕುವ ಪ್ರತಿಯೊಬ್ಬನು ಕಂಡುಕೊಳ್ಳುತ್ತಾನೆ, ಮತ್ತು ತಟ್ಟುವ ಪ್ರತಿಯೊಬ್ಬನಿಗೆ ತೆರೆಯಲ್ಪಡ್ತದೆ. ಆನಂತರ ಇದನ್ನು ಓದಿರುವ ಕೂಡಲೇ, ಈಗೋ ತಂದೆ ಹತ್ರ, ಜನರೇ, ನಿಮ್ಮ ಮಕ್ಕಳು ನಿಮ್ಮ ಹತ್ರ ರೊಟ್ಟಿ ಕೇಳಿದ್ರೆ ನೀವು ಕಲ್ಲನ್ನು ಕೊಡ್ತೀರಾ, ಮೀನವನ್ನು ಕೇಳಿದ್ರೆ ಹಾವನ್ನು ಕೊಡ್ತೀರಾ, ಮೀನವನ್ನು ಕೇಳಿದ್ರೆ ರೊಟ್ಟಿ ಕೇಳಿದ್ರೆ, ಮೀನವನ್ನು ಕೇಳಿದ್ರೆ ನೀವು ಹಾವನ್ನು ಕೊಡ್ತೀರಾ, ಅಥವಾ ನೀವು ನಿಮ್ಮ ಹತ್ರ ತಂದೆ ನಿಮ್ಮನ್ನು ತತ್ತಿಯನ್ನು ಕೇಳಿದ್ರೆ ನೀವು ಏನು ಚೋಳನ್ನು ಕೊಡ್ತೀರಾ? ಇಲ್ಲ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡೋದಾದರೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆ ನಿಮಗೆ ಎಷ್ಟೋ ಒಳ್ಳೆಯ ವರಗಳನ್ನು ಯಾಕೆ ಕೊಡೋದಿಲ್ಲ? ಇದನ್ನು ಓದಿದ ಕೂಡಲೇ ಅವಳು ಹೇಳ್ತಾ ಇದ್ದಾಳೆ ಭಾಳ ಚೆನ್ನಾಗಿ, ಎಷ್ಟೋ ವರ್ಷಗಳಿಂದ ನಾನು ಹುಡುಕ್ತಾ ಇದ್ದೇನೆ, ನನ್ನ ತಂದೆ ನಮ್ಮ ಕುಟುಂಬ ಒಡೆದು ಹೋದ ಕುಟುಂಬವನ್ನು ಒಂದು ಮಾಡೋರು ಯಾರಿದ್ದಾರೆ ಎಂಬುದಾಗಿ ಹುಡುಕ್ತಾ ಇದ್ದೇನೆ ನಾನು. ಪ್ರೈಸ್ ದ ಲಾರ್ಡ್ ಜೀಸಸ್. ನನಗೆ ಈಗ ಅವರಿಗೆ ಸಿಕ್ಕಿದ ಹಾಗೆ ಅನಿಸ್ತಾ ಇದೆ. ಬೇಡಿಕೊಳ್ಳಿರಿ, ಕೊಡಲ್ಪಡೋದಷ್ಟೇ ಅಲ್ಲದೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಕೊಡೋಣ. ಅಂದರೆ ದೇವರು ತಂದೆ ಅಂತವನ. ಕೆಟ್ಟವರಾದ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆಯದನ್ನು ಕೊಡೋದಾದರೆ, ತಂದೆ ತಾಯಿಗಳು ಕೆಟ್ಟವರಾದರೂ ಕೂಡ ತನ್ನ ಮಕ್ಕಳು ಕೇಳಿದರೆ ಒಳ್ಳೆಯದು ಕೊಡ್ತಾರೆ, ಹೌದಲ್ಲ? ನಾನು ನನ್ನ ತಂದೆಗೆ, ಕುಡುಕನಾದ ತಂದೆ, ಪಟ್ಟಿಗನಾದ ತಂದೆಗೆ ನಾನು ಹೋಗಿ ಕೇಳಿದ್ರೆ ಆತನು ನನಗೆ ಒಳ್ಳೇದು ಕೊಡ್ತಾನೆ ಎಂಬ ನಂಬಿಕೆ ಒಳಗೆ ಬಂತು. ಇದು ಓದಿದ ಕೂಡಲೇ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳು, ಮೀನ ಕೇಳಿದ್ರೆ ಹಾವು ಕೊಡ್ತೀರಾ, ತತ್ತಿ ಕೇಳಿದ್ರೆ ಚೋಳು ಕೊಡ್ತೀರಾ ಅಂತ ಹೇಳಿದ್ಕೊಳ್ಳಿ, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೇದು ಕೊಡೋದಾದ್ರೆ, ಅಯ್ಯೋ ದೇವರೇ, ಪರಲೋಕದಲ್ಲಿರುವಂಥ ದೇವರು ಎಷ್ಟು ಒಳ್ಳೆ ದೇವರು, ತಂದೆ ತಾಯಿಗಳು ಎಂಥವ್ರಿದಾನ ಅಂತ ತೋರಿಸ್ಕೊಡ್ತಾನೆ. ಕೆಟ್ಟವರಾದರೂ ಕೂಡ ಮಕ್ಕಳು ಹೋಗಿ ಕೇಳಿದ್ರೆ ಆ ತಂದೆ ಒಳ್ಳೇದು ಕೊಡ್ತಾನೆ. ಹೌದು, ಆವಾಗ ಅವರ ತಂದೆ ಭಾಳ ನೆನಪು ಬಂದರು.
ಅವಾಗ ಅವಳು ಅಲ್ಲೇ ಕಣ್ಣೀರಿಟ್ಟು, ಅಯ್ಯೋ ಯೇಸುದೇವರೇ, ನಮ್ಮ ತಾಯಿ ಹೇಳ್ತಾ ಇದ್ಲು, ಮಾನವನ ಪಾಪಕ್ಕಾಗಿ, ಮಾನವನ ಶಾಪಕ್ಕಾಗಿ, ಮಾನವನ ಶಾಪದ ನಿಮಿತ್ತ, ಪಾಪದ ನಿಮಿತ್ತ ನೀನು ಸಿಲುವೆ ಮೇಲೆ ಮರಣಿಸಿದಿ, ನಮಗೆ ಮುಕ್ತಿ ಕೊಟ್ಟಿದಿ, ನಮಗೆ ಶಾಂತಿ ಕೊಡ್ತಕ್ಕಂಥನು, ನಮ್ಮ ಜೀವನವನ್ನು ಮತ್ತೆ ತಿರುಗಿ ಒಟ್ಟುಗೂಡಿಸ್ತಕ್ಕಂಥನು, ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥನು ನೀನೇ ಯೆಸಯ್ಯ ಎಂಬುದಾಗಿ ಹೇಳಿದ್ದನ್ನು, ನಮ್ಮ ತಾಯಿ ಹೇಳಿದ್ದನ್ನು ನಾನು ಕೇಳ್ಕೊಂಡು ಅಂತೇಳಿ ಆವಾಗ ಅವಳು ದೇವರ ಹತ್ರ ಇಷ್ಟು ಕೊಂಡಾಡ್ತಾಳೆ ಈ ವಚನವನ್ನು ಓದಿ. ಯಾಕಂದರೆ ಕೆಟ್ಟ ತಂದೆ ತಾಯಿಗಳಾಗಿದ್ರು ಕೂಡ ಮಕ್ಕಳು ಕೇಳಿದ್ರೆ ಒಳ್ಳೇದು ಕೊಡ್ತಾರಂದರೆ, ನಾನು ನನ್ನ ತಂದೆ ನನಗೆ ಸಿಗಬೇಕೆಂಬುದಾಗಿ ಪರಲೋಕದಲ್ಲಿರುವ ತಂದೆ ಹತ್ರ ಪ್ರಾರ್ಥನೆ ಮಾಡ್ತಾಳೆ. ಅಯ್ಯ, 14 ವರ್ಷಗಳಕ್ಕಿಂತ ಹೆಚ್ಚಿನ ವರ್ಷಗಳಾಗಿವೆ, ನನ್ನ ತಂದೆಯನ್ನು ತಿರುಗಿ ನಮಗೆ ಕೊಡು, ನಮ್ಮ ತಂದೆಗೆ ರಕ್ಷಿಸು ಕರ್ತನೆ ಎಂಬುದಾಗಿ ಅವಳು ಪ್ರಾರ್ಥನೆ ಮಾಡಿದ್ಲಂತೆ. ಈ ಪ್ರಾರ್ಥನೆ ಮಾಡದೆ ನಾವು ಎಷ್ಟು ಜನ ವೇಸ್ಟ್ ಮಾಡಿದ್ದೇವೆ ಟೈಮ್. ಹಲ್ಲೆಲೂಯಾ. ಲೋಕ ವ್ಯವಹಾರಗಳಲ್ಲಿ, ಲೋಕ ಅಂದಚಂದಗಳಲ್ಲಿ, ಲೋಕಕ್ಕೆ ಕಾರ್ಯದಲ್ಲಿ ಎಷ್ಟು ವೇಸ್ಟ್ ಮಾಡಿದೆವು ನಾವು. ಈಗಲಾದರೂ ಪ್ರಾರ್ಥನೆ ಮಾಡೋಣ. ತಾಯಿ ಇದ್ದಾಳೆ, ಹಲ್ಲೆಲೂಯಾ. ತಾಯಿಗಾಗಿ ಪ್ರಾರ್ಥನೆ ಮಾಡೋಣ. ತಾಯಿ ಚೆನ್ನಾಗಿರಲಿಕ್ಕೆ, ಪ್ರೈಸ್ ದ ಲಾರ್ಡ್ ಜೀಸಸ್. ತಾಯಿ ಆರೋಗ್ಯವಾಗಿರಲಿಕ್ಕೆ, ತಾಯಿ ಬಾಳಿನಲ್ಲಿ ತೃಪ್ತಿಯುಳ್ಳ ದೀರ್ಘಾಯು ಪಡ್ಕೊಳ್ಳಿಕ್ಕೆ. ಎಲ್ಲರೂ ಹೇಳ್ತಿರಲ್ವಯ್ಯ, ದೇವ್ರ ಮಕ್ಕಳೇ, ತಾಯಿ ಇದ್ದಾಳೆ, ಈಗಲಾದರೂ ತಾಯಿಗಾಗಿ ಆದರೆ ಪ್ರಾರ್ಥನೆ ಮಾಡ್ರಿ. ತಂದೆ ತಾಯಿಗಳಿದ್ದರು, ತಂದೆ ತಾಯಿಗಳಿಗೆ ತಂದೆಗಾಗಿ ಪ್ರಾರ್ಥನೆ ಮಾಡ್ರಿ. ಇವಳು ಪ್ರಾರ್ಥನೆ ಮಾಡಲು ತೊಡಗಿದ್ರು. ಪ್ರತಿದಿನ ಪ್ರಾರ್ಥನೆ, ಪ್ರತಿದಿನ ಬೈಬಲ್. ಈಗ ಅವರ ಮನೆಯಲ್ಲಿ ಅವರಿಗೆ ಪ್ರಾರ್ಥನೆ ಹೇಗೆ ಮಾಡೋದು ಗೊತ್ತಿಲ್ಲ, ಆದರೆ ತಾಯಿ ಮಗಳು ಇಬ್ಬರು ಕೂಡ್ಕೊಂಡು ಬೈಬಲನ್ನು ಓದಿದ್ದನ್ನು ಡಿಸ್ಕಷನ್ ಮಾಡ್ತಾ, ಮಮ್ಮಿ ಯೇಸು ಮಸಿ ಹೀಗೆ ಮಾಡಿದ್ರು, ಕುಷ್ಠರೋಗನ ಗುಣಪಡಿಸಿದ್ರು, ದೆವ್ವಪೀಡಿತರನ್ನು ಬಿಡುಗಡೆ ಮಾಡಿದ್ರು, ಎಂಥ ಸಂಕಟದಲ್ಲಿದ್ದವ್ರನ್ನ ಬಿಡುಗಡೆ ಮಾಡಿದ್ರು, ಬಿಸ್ನೆಸ್ಸೇ ಇಲ್ಲದಂತೆ, ಮೀನಾ ಇಲ್ಲ ರಾತ್ರಿ ಎಲ್ಲ, ಆ ಬಿಸ್ನೆಸ್ ಇಲ್ಲದವ್ರಿಗೆ ಮತ್ತು ಬಹಳ ಬಿಸ್ನೆಸ್ ಕೊಟ್ಟರು, ಎಷ್ಟು ಜನರ ಕುಟುಂಬಕ್ಕೆ ಉದ್ಧಾರ ಮಾಡಲು ಬಂದರು, ಯೇಸು ಎಷ್ಟು ಒಳ್ಳೆ ದೇವರಲ್ಲ ಎಂಬುದಾಗಿ ಅವರ ತಾಯಿ ಮಗಳು ಇಬ್ಬರು ಡಿಸ್ಕಷನ್ ಮಾಡ್ತಾರಂತೆ. ಮತ್ತು ಪ್ರತಿದಿನ ಅದನ್ನು ತಗೊಂಡು ಬೈಬಲ್ ಅದು ಹಿಡ್ಕೊಂಡು, ಕರ್ತನೆ ಯೆಸಯ್ಯ, ನಮ್ಮ ಕುಟುಂಬನ ಜೋಡಿಸಿ ಕರ್ತನೆ, ಎಷ್ಟೋ ಅದ್ಭುತಗಳು ನೀನು ಮಾಡಿ ಕರ್ತನೆ, ನೀನು ನಿಜವಾದ ದೇವರು ಎಂಬುದಾಗಿ ಹೇಳ್ತಾರೆ ಕರ್ತನೆ. ನೀನು ನಿಜವಾದ ದೇವರಾದರೆ ಕರ್ತನೆ, ನಮ್ಮ ಕುಟುಂಬನ ಒಂದು ಮಾಡಿ ರಾಜ, ನಮ್ಮ ಕುಟುಂಬದಲ್ಲಿ ಸಮಾಧಾನ ತೆಗೆದುಕೊಂಡು ಬಾ, ನಮ್ಮ ಕುಟುಂಬದಲ್ಲಿ ನೆಮ್ಮದಿ ತೆಗೆದುಕೊಂಡು ಬಾ ರಾಜ ಎಂಬುದಾಗಿರುವಾಗ, ಆ ತಾಯಿ ಆ ಮಗಳಿಗೆ ದೇವರು ಅದ್ಭುತವಾದಂಥ, ಅಗಮ್ಯವಾದಂಥ, ಕಲ್ಪನೆಗೆ ಎಡಕಲಾರದಂಥ ಸಮಾಧಾನ, ಶಾಂತಿ, ಧೈರ್ಯ ಆವಾಗ ಅವ್ರಿಗೆ ಉಂಟಾಯ್ತಂತೆ. ಮಾಂತ್ರಿಕನು ಆ ಬಾಬಾ ಏನು ಮಾಡಿದಾನೆ, ಹಣವೆಲ್ಲ ಹೊಡ್ಕೊಂಡು ಹೋಗಿಬಿಟ್ಟನು. ಆದರೆ ನಮಗೆ ನಿಜವಾದ ದೇವರು, ಮಾತಾಡುವ ದೇವರು. ಆವಾಗ ಅವಳು ಹೇಳ್ತಾಳೆ, ಅಯ್ಯೋ ದೇವ್ ಮಜಾ ಬರ್ಬರ್ ಬೋಲ್ಲೆ ಸರ್ಕ ಜಾಲೇಗ, ದೇವರು ನನ್ನ ಜೊತೆಯಲ್ಲಿ ಯಥಾರ್ಥವಾಗಿ ಸಮಕ್ಷಮದಲ್ಲಿ ನಿಂತು ದೇವರ ಮಾತುಗಳನ್ನು ಕೇಳಿದಾಗಿದೆ. ನಾನು ಈ ಬೈಬಲನ್ನು ಬಿಟ್ಟು ಯಾವತ್ತೂ ಇರೋದಿಲ್ಲ. ಯಾಕಂದರೆ ಪ್ರತಿದಿನ ದೇವರು ನನಗೆ ಒಂದು ಮೆಸೇಜ್ ಕಳಿಸ್ತಾ ಇದ್ದಾನೆ ಇದರೊಳಗೆ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಈಗ ಮೊಬೈಲ್ ಇಟ್ಕೊಂಡಿದ್ದಾರೆ. ಮೊಬೈಲಲ್ಲಿ ಯಾರು ಮೆಸೇಜ್ ಕಳಿಸ್ತಾರೆ, ಬೆಳಿಗ್ಗೆದ್ದು ಮೆಸೇಜ್ಗಳು ಓದ್ತಾ ಇದ್ದಾರೆ. ಆದರೆ ಅವಳು ಹೇಳ್ತಾ ಇದ್ದಾಳೆ, ನನಗೆ ಪ್ರತಿದಿನ ಮೆಸೇಜ್ ನನ್ನ ಪರಲೋಕದಲ್ಲಿರುವಂಥ ತಂದೆಯಿಂದ ನನಗೆ ಆಧರಣೆಯ ಮೆಸೇಜ್, ನನಗೆ ಧೈರ್ಯ ಕೊಡ್ತಕ್ಕಂಥ ಮೆಸೇಜ್, ನನಗೆ ಸರಿ ಮಾರ್ಗದಲ್ಲಿ ನಡೆಸ್ತಕ್ಕಂಥ ಮೆಸೇಜ್, ನನಗೆ ಕೆಟ್ಟ ಮಾರ್ಗದಲ್ಲಿ ಹೋಗದಂಥ ಸಂದೇಶ ಪ್ರತಿದಿನ ಕೊಡ್ತದೆ. ಪ್ರತಿದಿನ ಅವಳು ಬೈಬಲ್ ಓದ್ತಾ, ಪ್ರತಿದಿನ ಅವರ ತಾಯಿ ಮಗಳು ಇಬ್ಬರು ಧ್ಯಾನ ಮಾಡ್ತಾ, ಡಿಸ್ಕಷನ್ ಮಾಡ್ತಾರಂತೆ, ಚರ್ಚೆ ಮಾಡ್ತಾರಂತೆ. ಹಾಗೆ ಪ್ರಾರ್ಥನೆ ಮಾಡ್ತಾ, ಬೈಬಲ್ ಓದ್ತಾ ಪ್ರಾರ್ಥನೆ ಮಾಡ್ತಾ ಅವ್ರ ಮನೇಲಿ ಏನೋ ಒಂದು ಹೊಸ ಸಂತೋಷ ಬಂತು ಅವ್ರಿಗೆ. ಆಗ ಅವರ ಆಂಟಿ, ಯಾರು ಈ ರಾಂಜನಿ ಪಟ್ಟಣದಲ್ಲಿ ಕುಟುಂಬದ ಗ್ರಾಮದಲ್ಲಿರ್ತಕ್ಕಂಥ ಈ ಆಶಾ ಎಂಬ ಹುಡುಗಿಯ ಆಂಟಿ ಒಂದು ದೊಡ್ಡ ಬೈಬಲ್ ತಂದು ಕೊಟ್ಲು. ಅವಳು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಆ ಬೈಬಲನ್ನು ಓದುವಾಗ ಅವರು ಮತು ವಿಚಿತ್ರವಾದಂಥ ಆಶ್ಚರ್ಯ ಆಯಿತು. ಯಾಕಂದರೆ ಅಯ್ಯೋ, ದೇವರು ಮಾನವನನ್ನು, ಭೂಮಿಯನ್ನು, ಆಕಾಶವನ್ನು, ಸೂರ್ಯಚಂದ್ರ ನಕ್ಷತ್ರಗಳನ್ನು, ಪಶು ಪ್ರಾಣಿ ಪಕ್ಷಿಗಳನ್ನು, ಗಿಡಮರಗಳನ್ನು, ಹಣ್ಣು ಹಂಪಲುಗಳನ್ನು ಮತ್ತು ತಿನ್ನುವ ತಿಂಡಿಗಳನ್ನು, ನದಿ ಸಮುದ್ರ ಮತ್ತು ನದಿಗಳನ್ನು, ಇವೆಲ್ಲ ಮಾಡಿದ ಸೃಷ್ಟಿಯ ಬಗ್ಗೆ ಓದ್ತಾ ಇದ್ದಾರೆ. ಅವ್ರಿಗೆ ಎಷ್ಟೋ ಸಂತೋಷವಾಯಿತು. ಅರೇ, ನಾವು ನಂಬಿರುವಂಥ ಯೇಸು ಕ್ರಿಸ್ತನು ಸರ್ವ ಸೃಷ್ಟಿಗೆ ಸೃಷ್ಟಿಕರ್ತನಲ್ಲ, ಮನುಷ್ಯನನ್ನು ಮಣ್ಣಿಂದ ರೂಪಿಸಿ ಅದರೊಳಗೆ ಶ್ವಾಸವನ್ನು ಓದಿರುವ ಸರ್ವಶಕ್ತನಲ್ಲ ಎಂಬುದಾಗಿ ಅವರ ವಿಶ್ವಾಸ ಇನ್ನೂ ಬಲಗೊಂಡಿತ್ತಂತೆ. ಪ್ರತಿದಿನ ಅವರು ತಾಯಿ ಮಗಳು ಇಬ್ಬರು ಬೈಬಲ್ ಓದ್ತಾ ಡಿಸ್ಕಷನ್ ಮಾಡ, ಐ ಬಗ್ಗ ಕ್ಯೂಡೆ ಚಾಂಗ್ಲ ದೇವೇ, ಹಲ್ಲೆಲೂಯಾ. ಹೀಗೆ ಪ್ರಾರ್ಥನೆ ಮಾಡ್ತಾ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಈ ಕುಟುಂಬ ಈ ಎಲ್ಲ ಓದ್ತಾ ಅವರ ಜೀವನದಲ್ಲಿ ನೂತನವಾದಂಥ ಕಾರ್ಯ. ಪ್ರತಿದಿನ ಅವರು ಬೈಬಲ್ ಓದ್ತಾ ಇದ್ದಾರೆ, ಜೋರಾಗಿ ಬೈಬಲ್ ಓದ್ತಾ ಇದ್ದಾರೆ.
ತಾಯಿ ಮಗಳು ಇಬ್ಬರು ಡಿಸ್ಕಷನ್ ಮಾಡ್ತಾರೆ ಮತ್ತು ಪ್ರಾರ್ಥನೆ ಮಾಡ್ತಾರೆ. ಹೇಗೆ ಪ್ರಾರ್ಥನೆ ಮಾಡಿದ ಆವಾಗಲೂ ಗೊತ್ತಿಲ್ಲ ಅವ್ರಿಗೆ. ಸುಮಾರಷ್ಟು ತಿಂಗಳುಗಳಾಯಿತು. ಅವಳು ಸ್ಕೂಲ್ ಕಾಲೇಜ್ ಹೋಗಿ ಬರ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಬೈಬಲ್ ಡೈಲಿ ಬೈಬಲ್ ಓದ್ತಾ. ಅಯ್ಯೋ, ನನ್ನ ಜೀವನದಲ್ಲಿ ನಾನು ಏನು ಹುಡುಕುತ್ತಾ ಇದ್ದೇನೆ ಅದು ನನಗೆ ಬೈಬಲಲ್ಲಿ ಸಿಕ್ತೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರಿ ಆತ್ಮೀಯರೇ, ನೀವು ಪ್ರತಿದಿನ ಬೈಬಲ್ ಓದ್ತಾ ಇದ್ದೀರಾ? ನಿಮ್ಮ ಮಕ್ಕಳ ಕೈಯಲ್ಲಿ ಬೈಬಲ್ ಕೊಟ್ಟಿದ್ದೀರಾ? ಬೈಬಲ್ನಲ್ಲಿರ್ತಕ್ಕಂಥ ಮಹತ್ವವನ್ನು ಕಲಿಸ್ಕೊಟ್ಟಿದ್ದೀರಾ? ಈಗ ತಂದೆ ಇಲ್ಲದಿದ್ದರೂ ಅವಳಿಗೆ ಮತ್ತು ಅವರ ತಾಯಿಗೆ ಎಷ್ಟೋ ನೆಮ್ಮದಿ, ಧೈರ್ಯ, ವಿಶ್ವಾಸ ಮತ್ತು ಆತ್ಮವಿಶ್ವಾಸ, ಭವಿಷ್ಯದ ಭಯ ಇಲ್ಲ. ದೇವರು, ಕರ್ತನಾದ ಯೇಸು ನಮ್ಮ ಜೀವನವನ್ನು ಆಶೀರ್ವದಿಸುತ್ತಾನೆ, ಬಲಪಡಿಸುತ್ತಾನೆ ಎಂಬ ನಂಬಿಕೆ ಅವರಲ್ಲಿ ಉಂಟಾಯಿತು. ಹಾಗೆ ಬೈಬಲ್ ಓದ್ತಾ ಹೋಗ್ತಾಗ ಅವರ ತಂದೆ ತಾಯಿಗಳಿಗೆ, ಅಜ್ಜಿಗೆ, ಯಾರೇ ಈ ಆಶಾ ಎಂಬವಳು ಅಜ್ಜಿಗೆ ಅವರ ತಾಯಿ ಮತ್ತು ಇವಳು ಮಾಡ್ತಿರ್ತಾರೆ, ಈ ಇಬ್ಬರು ಮಕ್ಕಳು ಪ್ರೇಯರ್ ಮಾಡ್ಕೋತಾ ಕೊಂಡಿರೋದು ನೋಡಿ ಅವರ ಅಜ್ಜಿಗೆ ಸಿಟ್ಟು ಬಂತು. ಇಷ್ಟು ದಿನಗಳಾಯಿತು ನಾವು ನೋಡ್ತಾ ಇದ್ದೇವೆ ಯೇಸು ಅಂತೇಳಿ ವಿದೇಶಿ ದೇವರುಗಳನ್ನು ತಂದು, ವಿದೇಶಿ ದೇವರಾತನು ಯೇಸು, ಆತ ನಮ್ಮ ದೇಶದವನಲ್ಲ, ಬೆಳ್ಳೆಯವ್ರ ದೇಶ ಅಮೆರಿಕ ದೇಶದವರು ತಂದು ದೇವರವರು, ನಮ್ಮ ದೇಶದ ದೇವರಲ್ಲ, ನಮ್ಮ ದೇವರುಗಳು ಸಿಟ್ಟಾಗ್ತಾರೆ, ನಿನ್ಗೆ ಗೊತ್ತಿಲ್ಲ, ನಿನಗಿನ್ನೂ ಶಾಪ ಬರ್ತದೆ ಅಂತೇಳಿ ಹೆದರಿಸಿ ಅವ್ರನ್ನು ಗದರಿಸ್ತಾ ಇದ್ರೆ ಅವ್ರು ಕೇಳಿಲ್ಲ. ಅವ್ರು ಹೇಳೋದೇನೆಂದರೆ, ಅವರು ವಿದೇಶಿ ಅಂತ ನೀನು ಹೇಳ್ತೀಯಪ್ಪಾಜಿ. ವಿದೇಶಿ ಅಲ್ಲ, ಅವರು ಅಮೆರಿಕನಲ್ಲಿ ಹುಟ್ಟಿಲ್ಲ, ಅವರು 7 ಖಂಡಗಳಲ್ಲಿ ಅಮೆರಿಕದಲ್ಲಿ ಹುಟ್ಟಿಲ್ಲ, ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ನಲ್ಲಿ ಹುಟ್ಟಿಲ್ಲ, ಅಟ್ಲಾಂಟಿಕದಲ್ಲಿ ಹುಟ್ಟಿಲ್ಲ, ಸೌತ್ ಆಫ್ರಿಕಾನಲ್ಲಿ ಹುಟ್ಟಿಲ್ಲ, ಆತನು ಅಮೆರಿಕನಲ್ಲಿ ಹುಟ್ಟಿಲ್ಲ, ಆತನು ಆಫ್ರಿಕಾದಲ್ಲಿ ಹುಟ್ಟಿಲ್ಲ. ಆತನು ಹುಟ್ಟಿದ್ದು ಏಷ್ಯಾ ಖಂಡದ ಇಸ್ರಾಯೇಲಿನ ಯೆರೂಷಲೇಮ್ ಎಂಬ ಪಟ್ಟಣದಲ್ಲಿ, ಬೆತ್ಲೆಹೆಮ್ ಎಂಬ ಪಟ್ಟಣದಲ್ಲಿ ಆತನು ಜನ್ಮಿಸಿದನು. ಆತನು ಅಮೆರಿಕ ದೇವರಲ್ಲ, ಆತನು ಏಷ್ಯಾ ಖಂಡದ ದೇವರು, ನಾವು ಅದೃಷ್ಟವಂತರು ಎಂಬುದಾಗಿ ಆಗ ಅವಳು ಇದನ್ನು ಗ್ರಹಿಸಿದಳು. ಗಂಭೀರವಾಗಿ ಹೇಳ್ತಿರಲ್ಲವ್ಯ. ಆಗ ಅವರು ಸಿಟ್ಟು ಬಂತು. ಯಾರಿಗೆ? ಅವ್ರ ಅಜ್ಜಿಗೆ ಸಿಟ್ಟು ಬಂತು. ಈಗ ಅವರಿಗೆ ವಿರೋಧ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ, ಮೊದಲೇ ಗಂಡ ಅವ್ರ ತಂದೆ ಬಿಟ್ಟು ಒಡೆದು ಓಡಿಸಿದ ಕೂಡಲೇ ಅವ್ರು ತವ್ರ ಮನೆಗೆ ಬಂದಿದ್ದಾರೆ. ಈಗ ತವ್ರ ಮನೆಯವರು ಕೂಡ ಅವ್ರನ್ನು ಇಟ್ಕೊಳ್ತಾ ಇಲ್ಲ. ಸ್ವಂತ ತಂದೆ ತಾಯಿಗಳೇ ಅವರನ್ನು ಮರೆಯಿಂದ ಹೊರಗೆ ಹಾಕಲಿಕ್ಕೆ ಕುಂತು ಬಿಟ್ರು. ನೀನು ಯೇಸುವನ್ನಾದರೂ ಬಿಡಬೇಕು, ಇಲ್ಲಾಂದರೆ ಮನೆಯನ್ನಾದರೂ ಬಿಡಬೇಕು, ಏನು ಮಾಡ್ತಿ? ಅಲ್ಲೇ ಭಾಳಷ್ಟು ರಾಧಾಂತವಾಯಿತು. ಇವರು, ಅಯ್ಯೋ ದೇವರೇ, ನಿನ್ನಂಥ ದೇವರು ಈ ಲೋಕದಲ್ಲಿ ಯಾರಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ನೀನು ಮನೆ ಹೊರಗೆ ಹಾಕಿದ್ರು. ಆ ತಾಯಿ, ನನ್ನ ಪ್ರಿಯ ಸಹೋದರೇ, ಅವ್ರಿಗೆ ಪಾಸ್ಟರ್ ಇಲ್ಲ, ಅವ್ರಿಗೆ ಯಾವ ಸೇವಕರಿಲ್ಲ, ಯಾವ ಸ್ವಾರ್ಥಿಕರಿಲ್ಲ, ಖಾಲಿ ಬೈಬಲ್ ಓದಿ ಸ್ಟ್ರಾಂಗ್ ಬಲವಾದ ನಂಬಿಕೆ ಬಂತು. ನಮಗೆ ಅದೃಶ್ಯವಾದವನಾದರೂ ನಮ್ಮ ಜೊತೆಯಲ್ಲಿ ನಮಗೆ ಒಬ್ಬರಿದ್ದಾನೆ. ಆತನ ಪರಲೋಕದಲ್ಲಿರುವಂಥ ತಂದೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಬಿಡುಗಡೆ ಕೊಡ್ತಕ್ಕಂಥವನೆಂಬ ನಂಬಿಕೆ ಅವಳಿಗೆ ಉಂಟಾಯಿತು. ಅವರ ತಾಯಿ, ಇಬ್ಬರು ಮಕ್ಕಳು, ನೀವು ಹೊರಗೆ ಹಾಕಿದ್ರು, ಮನೆಯಿಂದ ತೆಗೆದು ಹಾಕಿದ್ರು, ನಾವು ಯೇಸುವನ್ನು ಬಿಡುದಿಲ್ಲ ಎಂಬುದಾಗಿ ಗಟ್ಟಿಯಾಗಿ ನಿಂತರು. ಹಲ್ಲೆಲೂಯಾ. ಸ್ವಂತ ತಂದೆ ತಾಯಿಗಳೇ ಮನೆಯಿಂದ ಹೊರಗೆ ಹಾಕಿದ್ರು, ಬಟ್ಟೆ ಎಲ್ಲ ತಗೊಂಡು ಬಂದು ಹೊರಗೆ ಹಾಕಿಬಿಟ್ಲಂತೆ. ಆವಾಗ ಅವರ ಗ್ರಾಮದಲ್ಲಿ ಪಂಚಾಯತ್ ಇರ್ತದೆ. ಆ ಪಂಚಾಯತ್ ಕಟ್ಟಿ ಹತ್ರ ಹೋಗಿ ಅವರಿಗೆ ಅಲ್ಲಿ ನಡೀತು. ಆ ಪಂಚಾಯತ್ ಕಟ್ಟಿ ಹತ್ರ ಭಾಳ ಒಳ್ಳೆ ಪಂಚಾಯತ್ ಕಟ್ಟಿಯವರು, ನಾನು ಭಾಳ ಖುಷಿ ಆಯಿತು ನನಗೆ. ಅವರು ಪಂಚಾಯತ್ ಕಟ್ಟಿಯವರು ಹೇಳಿದ್ರು, ಆ ಪಂಚರು ಏನು ಹೇಳಿದ್ರು, ಅಮ್ಮ ನೀನು ಇಷ್ಟು ದಿವಸಗಳು ಚೆನ್ನಾಗಿದ್ದಿಲ್ಲ, ಆ ಯೇಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರುವಾಗಿಂದಲೇ ನಿನಗೆ ಇಷ್ಟೆಲ್ಲ ಸಂಕಟ ಬರ್ತಾ ಇದೆ. ನಿನಗೆ ಯಾಕೆ ಬೇಕಾಗಿದೆ ಇಲ್ಲಿ ಎಲ್ಲ ಸಂಕಟ? ಈ ಒಂದು ತೊಂದರೆಗಳು, ಸಮಸ್ಯೆಗಳು ಯಾಕೆ ಬೇಕಾದೆ? ನಿಮ್ಮ ತಂದೆ ನಿಮ್ಮನ್ನು ಇಷ್ಟು ದಿವಸ ಸಾಕಿದ್ರು, 15 ವರ್ಷ ಸಾಕಿದ್ರು, ಇಷ್ಟೆಲ್ಲ ದೊಡ್ಡದು ಮಾಡಿದ್ರು, ಮತ್ತು ನೀವು ಯಾಕೆ ಈಗ ತೊಂದರೆ ಮಾಡ್ಕೊಳ್ತೀರಿ ಎಂಬುದಾಗಿ ಹೇಳಿರುವಾಗ ಅವರು ಕೇಳಿಲ್ಲ. ಇಲ್ರಿ, ನಮ್ಮ ತಂದೆ ಹೊರಗೆ ಹಾಕಿದ್ರು, ನಾವು ಹೊರಗೆ ಹೋಗಿ ಎಲ್ಲರೂ ಬದುಕ್ತೇವೆ ಗಿಡದ ಕೆಳಗೆ, ಆದರೆ ಯೇಸು ನಮಗೆ ಕೊಟ್ಟ ಸುಖ, ಯೇಸು ನಮಗೆ ಕೊಟ್ಟ ಶಾಂತಿ, ಯೇಸು ನಮಗೆ ಕೊಟ್ಟ ಮುಕ್ತಿ, ಯೇಸು ನಮಗೆ ಕೊಟ್ಟ ಧೈರ್ಯ, ಯೇಸು ನಮಗಿದಾನೆ, ನನ್ನ ಧೈರ್ಯ ಇದೆ, ನನ್ನ ತಂದೆ ತಾಯಿಗಳು ನನ್ನ ಬಿಟ್ಟರು ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಅವಳ ತಾಯಿ ಏನು ಹೇಳ್ತಾಳಂತ ಗೊತ್ತಿದೆ? ಅವಳು ಕೀರ್ತನೆ ಭಾಗ ಪುಸ್ತಕಗಳನ್ನೆಲ್ಲ ಅವಳ ತಾಯಿ ಭಯಪಟ್ಟು ಮಾಡ್ತಾ ಇದ್ದಾರೆ. ಕೀರ್ತನೆ 23ನೇ ಕೀರ್ತನೆ ಅವಳು ಓದಿ ಹೇಳ್ತಾಳಂತೆ. ಆ ಪಂಚಾಯತ್ ಕಟ್ಟಿ ಕಡೆ ಏನಂತ ಹೇಳ್ತಾಳೆ? ಈ ಲೋಕದಲ್ಲಿ ಕಣಿವೆಯಲ್ಲಿ, ಕತ್ತಲಲ್ಲಿ, ಮರಣದ ನೆರಳಿನಲ್ಲಿ ನಾನು ನಡೆದರೂ ನನ್ನ ದೇವರು ನನ್ನ ಸಂಗಡ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಆ ಪಂಚಾಯತ್ ಕಟ್ಟಲ್ಲಿ ದೋ ಐ ವಾಕ್ ಇನ್ ದ ವ್ಯಾಲಿ, ಕನ್ನಡದಲ್ಲಿ ಓದ್ತಿರ್ ಬೇಗನೆ 4ನೇ ವಚನ, 23ನೇ ಕೀರ್ತನೆ 4ನೇ ವಚನ ಬೇಗನೆ. ಹೌದು, ಮರಣದ ಕಣಿವೆಯಲ್ಲಿ ಇದ್ರೂ ಕೂಡ ನನ್ನನ್ನು, ನಾನು ಈಗ ಕಾರ್ಗತ್ತಲೆಯ ಕಣಿವೆಯಲ್ಲಿ ಇದ್ರೂ ಕೂಡ ನಾನು
ನಡೆಯುವಾಗಲೂ ನೀನು ಹತ್ತಿರ ಇರಲು ನಾನು ಕೇಡಿಗೆ ಹೆದರೇನು. ನನ್ನ ದೊನ್ನೆಯು ನಿನ್ನ ಕೋಲು ನನಗೆ ಧೈರ್ಯವಾಗಿದೆ ಎಂಬುದಾಗಿ ಅವಳು ಹೇಳ್ತಾಳೆ. ನಾನು ಮರಣದ ನೆರಳಿನ ಕಣಿವೆಯಲ್ಲಿ ನಡೆದರೂ ಕೂಡ ನಾನು ಭಯಪಡೋದಿಲ್ಲ. ಅವಳು ಕೀರ್ತನೆ ಓದಿ ಹೇಳಿದ್ಲಂತೆ ಪಂಚಾಯತ್ ಕಟ್ಟಿ ಹತ್ರ. ಕೀರ್ತನೆ ಭಯಪಡ, ಆತನ ದೊನ್ನೆಯು ಆತನ ಕೋಲು ನನಗಿದೆ, ಆತ ನನ್ನ ಕುರುಬನು, ನಾನು ಧೈರ್ಯವಾಗಿದೆ, ನಾನು ಹೆದರುವುದಿಲ್ಲ ಎಂಬುದಾಗಿ ಹೇಳಿದಂತೆ. ಪಂಚಾಯತ್ ಕಟ್ಟಿಯವರು ಪಂಚರು ಆಶ್ಚರ್ಯಪಟ್ರಂತೆ. ಇದೇನಪ್ಪ ಇಷ್ಟು ನಂಬಿಕೆ ಇವಳಿಗೆ, ಹೊರಗೆ ಹಾಕಿದ್ರು ದೇವ್ರು ನೋಡ್ತಾರಂತ ನಂಬಿಕೆ. ಆ ಪಂಚರ್ ಏನು ಮಾಡ್ತಾರೆ, 5-6 ಪಂಚರ್ ಇರ್ತಾರೆ, ಅವ್ರು ಯಾವತ್ತೂ ಅನ್ಯಾಯವಾಗಿ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡ್ರಿ, ಅವಳಲ್ಲಿ ಇದು ಮಾತಾಡ್ತಾ ಇದ್ದಾಳೆ. ಆ ಪಂಚಾಯತರಲ್ಲಿ ಒಂದು ಆತ್ಮ, ದೇವರ ಕೃಪೆ ಅಲ್ಲೇ ಒಂದು ಕೆಲಸ ಮಾಡಿತ್ತು. ಪಂಚರ್ ಏನು ಮಾಡಿದ್ರು, ನೋಡಪ್ಪ ನಿನಗಿರೋದು ಒಂದೇ ಮಗಳು. ಯಾರು? ಅಜ್ಜಗೆ ಹೇಳ್ತಾ, ಅಜ್ಜಾಜಿಗೆ, ನಿಮ್ಗಿರೋದು ಒಂದೇ ಮಗಳು, ಆ ಮಗಳಿಗೆ ಹಕ್ಕಿದೆ, ಆ ಮಗಳನ್ನು ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಒಂದು ಕೆಲಸ ಮಾಡು, ನಿಮ್ಮ ಮನೇಲಿ ಒಂದು ರೂಮು ಅವಳಿಗೆ ಸಪ್ರೇಟ್ ಮಾಡಿ ಕೊಟ್ಬಿಡು. ಅವ್ರು ಆ ಮನೇಲಿ ಏನು ಮಾಡ್ಕೋತಾರೆ ಮಾಡ್ಕೊಳ್ಳಿ, ಹೆಂಗಾದ್ರೆ ಅವ್ರ ಮನೆಯಿಂದ ಹೊರಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಮಗನೂ ಇಲ್ಲ, ಇವಳೊಬ್ಬಳೆ ಮಗಳು, ಅವಳಿಗೆ ಹಕ್ಕಿದೆ, ಅದಕ್ಕಾಗಿ ಪಂಚರ್ ಏನು ಮಾಡಿದ್ರು, ಅವಳಿಗೆ ಸಪ್ರೇಟ್ ಮನೆ ಮಾಡ್ಕೊಂಡಲ್ಲ ಒಳಗಿಲ್ಲ ಅಂತೇಳಿ ಅವ್ರಿಗೆ ಆದೇಶ ಮಾಡಿದರು. ಅವಾಗ ಅವರು ಎಲ್ಲ ಮನೆಯಿಂದ ಬಟ್ಟೆ ಊದು ಮನೆಯನ್ನು ಸಪ್ರೇಟ್ ಮಾಡಿ ಮಧ್ಯದಲ್ಲಿ ಗೋಡೆ ಕಟ್ಟಿ ಅವರಿಗೆ ಸಪ್ರೇಟ್ ಒಂದು ಹಾಲ್ ಕೊಟ್ಬಿಟ್ರು ಅವ್ರಿಗೆ. ಆ ಹಾಲಲ್ಲಿ ಅವ್ರ ತಾಯಿ ಅದು ಇದು ತಂದು ಇವ್ರ ಕಡೆ ಸಹಾಯವನ್ನು ಬೇಡಿಕೊಂಡು ಅವರ ಮನೆಯಲ್ಲಿ ಪಾತ್ರೆಗಳು ಅವು ಇವು ಎಲ್ಲ ತಂದು, ಸ್ಟವ್ ಎಲ್ಲ ತಂದುಕೊಂಡು, ಕಟ್ಟಿಗೆಯನ್ನು ತಂದುಕೊಂಡು ಆ ಮನೆಯಲ್ಲಿ ಬದುಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಮರಣದ ಕಣಿವೆಯ ನೆರಳಿನಲ್ಲಿ ನಡೀತಾ ಇದ್ರು ಕೂಡ ದೇವರ ದೊನ್ನೆಯ ಕೋಲು ಅವರಿಗೆ ಬಲ ಕೊಡ್ತಕ್ಕಂತಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಾರಲ್ವಿಯ, ದೇವರ ನಾಮಕ್ಕೆ ಮಹಿಮೆ, ಗಂಭೀರವಾಗಿ ಹೇಳ್ತಾರಲ್ವಿಯ. ಹೌದು ರಾಜ, ನೀನು ಒಳ್ಳೆ ದೇವರಾಗಿದೆ, ಒಳ್ಳೆ ವರಗಳಿಂದ ನಮ್ಮನ್ನು ತುಂಬಿದೆ ಕರ್ತನೆ. ತಾಯಿಗೆ ಆ ಒಂದು ತಾಯಿ ದಿಕ್ಕಾಪಾಲಾಗಿದ್ರು ಕೂಡ ಗ್ರಾಮದಲ್ಲಿ ಹೋಗಿ ಹಳ್ಳಿಗೆ ಇದರಲ್ಲಿ ಹೊಲದಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಅವಳು ಪ್ರಾರ್ಥನೆಯನ್ನು ಮಾಡುವುದನ್ನು ಬಿಟ್ಟು ಬಿಡಲಿಲ್ಲ. ಹಾಗೆ ಪ್ರಾರ್ಥನೆ ಮಾಡ್ತಾ ದೇವರನ್ನು ಕೊಂಡಾಡ್ತಾ ಇದ್ಲು. ದಿನಗಳದಂತೆ ಅವಳು ಸೆಕೆಂಡ್ ಇಯರ್ ಓದಲಿಕ್ಕೆ ಅಂತ ಪರಿಸ್ಥಿತಿ ಬಂತು. ಆಮೇಲೆ ಅವಳು ಓದ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಬೈಬಲ್ ಓದ್ತಾ ಇದ್ದಾಳೆ. ಅಲ್ಲೇ ಒಂದು ವಚನ ಅವಳಿಗೆ ಬಂತು, ಸಂಖ್ಯಾಕಾಂಡ 23:23. ಯಾಕೋಬನಿಗೆ ವಿರೋಧವಾಗಿ ಯಾವ ಶಕುನವಿಲ್ಲ, ಯಾವ ಮಾಟ ಮಂತ್ರ ಇಲ್ಲ, ಯಾವ ದುಷ್ಟಶಕ್ತಿ ಅದಕ್ಕೆ ವಿರೋಧವಾಗಿ ನಿಲ್ಲಿಕ್ಕಾಗುವುದಿಲ್ಲ. ಯಾಕಂದ್ರೆ ಇಸ್ರಾಯೇಲರು, ಓದ್ತಿರ ಮಾತನ್ನು 23:24 ವಚನ. ಯಾಕೋಬರಿಗೆ ವಿರೋಧವಾಗಿ ಶಕುನವಿಲ್ಲ, ಇಸ್ರಾಯೇಲರಲ್ಲಿ ಕಣಿ ಕೇಳುವುದಿಲ್ಲ. ದೇವರು ತಾನು ಮಾಡುವ ಕೆಲಸವನ್ನು ತಾತ್ಕಾಲದಲ್ಲಿ ಸಾತ್ಕಾಲದಲ್ಲಿ ಯಾಕೋಬರಿಗೆ ತಿಳಿಸುತ್ತಾನೆ. ಸಮಯೋಚಿತವಾಗಿ ಅದನಿಗೆ ಇಸ್ರಾಯೇಲನಿಗೆ ತೋರಿಸುತ್ತಾನೆ. ಮುಂದೆ ಆ ಜನಾಂಗವು, ಇಸ್ರಾಯೇಲ್ ಜನಾಂಗವು ಪ್ರಾಯದ ಸಿಂಹ, ಒಂದು ಯೌವನದ ಸಿಂಹದ ಹಾಗೆ ಎದ್ದು ಏನ್ ನಿಂತಿದ್ದಾರೆ? ಮೃಗೇಂದ್ರನಂತೆ, ಅಂದ್ರೆ ದ ಕಿಂಗ್ ಆಫ್ ದ ಜಂಗಲ್ ಹಾಗೆ ನಿಂತಿದ್ದಾರೆ ಅವರು. ಯಾರು? ಇಸ್ರಾಯೇಲ್ ಜನಾಂಗ. ಅದಕ್ಕೆ ಅವ್ರಿಗೆ ಇವರು ಯಾರು ಹೇಳ್ತಾ ಇದ್ರಿ ಮಾತು? ಹಲೋ, ಯಾರು ಹೇಳ್ತಾ ಇದ್ರಿ ಮಾತು? ಬೀಲಾಮನು ಯಾರು? ರಾಜಮಾಂತ್ರಿಕನು. ಮರ್ತು ಹೋಗ್ಬೇಡ್ರಿ ನೀವು. ಬೀಲಾಮನು ಯೆಹೋವ ದೇವರ ಪ್ರವಾದಿ ಅಲ್ಲ ರೀ ಬ್ರದರ್. ಬೀಲಾಮನು ರಾಜಮಾಂತ್ರಿಕನು, ಅವನು ಮಾಂತ್ರಿಕನು, ಶಕುನ ಹೇಳುವನು, ಅವನು ಶಾಪಗಳನ್ನು, ಅವನು ಅವರ ವಿರೋಧವಾಗಿ ನಾಶದ ಮಾತನ್ನು ಮಾತಾಡಲಿಕ್ಕೆ ಬಂದಿರ್ತಕ್ಕಂಥ ವ್ಯಕ್ತಿ ಏನು ಹೇಳ್ತಾನೆ? ಒಂದು ದೊಡ್ಡ ರಾಜಮಾಂತ್ರಿಕನು ಹೇಳ್ತಾ ಇದ್ದಾನೆ, ಇಸ್ರಾಯೇಲರಿಗೆ ವಿರೋಧವಾಗಿ ಯಾವ ಶಕುನವಿಲ್ಲ, ಇಸ್ರಾಯೇಲ್ಗೆ ವಿರೋಧವಾಗಿ ಯಾವ ಮಾಟ ಮಂತ್ರ ಇಲ್ಲ. ಅವರು ದೊಡ್ಡ ಮೃಗೇಂದ್ರನಂತೆ ಸಿಂಹದ ಹಾಗೆ ಎದ್ದು ನಿಂತಿದ್ದಾರೆ. ಅವ್ರನ್ನ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅರಸನೇ, ಬಾಲಕರಸನೇ, ನಾನು ಅವರಿಗೆ ಶಾಪ ಕೊಡ್ಲಿಕ್ಕೆ ಆಗುದಿಲ್ಲ ಎಂಬುದಾಗಿ ಒಂದು ರಾಜಮಾಂತ್ರಿಕನು ತನ್ನ ಬಾಯಿಂದ ನುಡಿದಿರುವ ಲೇಖನ ಇಲ್ಲಿದೆ. ಆವಾಗ ಅವಳು ಗೊತ್ತಾಯ್ತು, ಅಬ್ಬಾ आमचे देव केवढं मोठं देव आहे रे बाबा. हालेलुया. ನಮ್ಮ ದೇವರು ಎಂತೋ ದೊಡ್ಡ ದೇವರು, ಸರ್ವಶಕ್ತಿ ಉಳ್ಳ ದೇವರು, ಸರ್ವ ಸಾಮರ್ಥ್ಯ ಉಳ್ಳ ದೇವರು ಅನ್ನತಕ್ಕಂಥ ನಂಬಿಕೆ ಅವಳಿಗೆ ಬಂತು. ಅವಳಿಗೆ ಇನ್ನೂ ನಂಬಿಕೆಯಿಂದ ಅವರು ಪ್ರಾರ್ಥನೆ ಜೀವಿತ, ಅವಳ ತಾಯಿ, ಅವಳ ಕುಟುಂಬ ಹಾಗೆ ಮುಂದೆ ಹೋಗ್ತಾ ಇದ್ರು. ಒಂದು ದಿವಸ ಏನಾಯ್ತಂದ್ರೆ, ಅವಳು ಕಾಲೇಜೆಲ್ಲ ಪಾಸ್ ಆಗಿ ಇಂಜಿನಿಯರಿಂಗ್
ಎಂಟ್ರೆನ್ಸ್ ಟೆಸ್ಟನ್ನು ಬರೆದಲು. ಅವಳಿಗೆ ಫ್ರೀ ಸೀಟ್ ಸಿಕ್ತು ಇಂಜಿನಿಯರಿಂಗ್ನಲ್ಲಿ. ಹಲ್ಲೆಲೂಯಾ. ಅವಳಿಗೆ ಇಂಜಿನಿಯರಿಂಗ್ನಲ್ಲಿ ಫ್ರೀ ಸೀಟ್ ಸಿಕ್ತು. ಫ್ರೀ ಸೀಟ್ ಸಿಕ್ಕಿದ ಕೂಡಲೇ ಆ ಫ್ರೀ ಸೀಟ್ನಲ್ಲಿ ಅಲ್ಲಿರ್ತಕ್ಕ ಟೀಚರ್ ಹೇಳಿದ್ರು, ನಿಮ್ಮ ತಂದೆ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗ್ತದೆ ಅಂತೇಳಿ. ಅವ್ರ ತಂದೆಗೆ ಸಂಬಂಧಪಟ್ಟಿರುವ ಕೆಲವು ಕಾಗದ ಪತ್ರಗಳು ಬೇಕೆಂಬುದಾಗಿ ಹೇಳುವಾಗ ಆವಾಗ ಅವಳು ಕಂಗಾಲಾಗಿಬಿಡ್ತಾಳೆ. ನಮ್ಮ ತಂದೆದು ಡಾಕ್ಯುಮೆಂಟ್ಸ್ ಪತ್ರಗಳು ಎಲ್ಲ ನೀನು ತಂದೆ ಊರಿಗೆ ಹೋಗಿದ್ರೆ ಅಂತ ಹೇಳಿದ್ರಲ್ಲ. ಇಲ್ಲ, ನಮ್ಮ ತಂದೆ ಹೀಗೆ ನಮ್ಮನ್ನು ಹೊಡೆದು ಹೊರಗೆ ಹಾಕಿಬಿಟ್ಟು ಹೋದ್ರು. ತಂದೆ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲ. ತಂದೆ ಡಾಕ್ಯುಮೆಂಟ್ಸ್ ಇಲ್ಲದ್ರೆ ನಿಂಗೆ ಇದು ಶೀಟ್ ಸಿಕ್ಕಿದ್ದು ಹೋಗ್ತದೆ ಇದು ಅಂತ ಹೇಳ್ಬಿಡ್ತಾರೆ. ಅಯ್ಯೋ, ನನಗೆ ಇಂಜಿನಿಯರಿಂಗ್ ಸೀಟ್, ಅವಳು ಭಾಳ ಕ್ಲೆವರ್ ಇರ್ತಾಳೆ ಕಾಲೇಜಲ್ಲಿ, ಸೀಟ್ ಹೋಗ್ಬಿಡ್ತು ಅಂತೇಳಿ ಅವಳು ಮತ್ತೆ ತಿರುಗಿ ತಾಯಿ ಹತ್ರ ಬಂದು ಹೇಳ್ತಾಳೆ. ತಾಯಿ ಹೇಳ್ತಾಳೆ, ಕಾಯನೆ ಆಮಚಾ ಕಡೆ ಕೋನ್ ಹೇ, ಮೋಟ ದೇವ್ ಹೇ ಆಮಚಾ ಕಡೆ. ಸರ್ವಶಕ್ತಿಮಾನ್ ಜೀವವುಳ್ಳ ದೇವರು ನಮ್ಮ ಜೊತೆಯಲ್ಲಿದೆ ಎಂಬುದಾಗಿ ಹೇಳಿಕೊಂಡು ಅವಳು ಪ್ರಾರ್ಥನೆ ಮಾಡ್ತಾಳೆ. ದೇವರೇ, ಕರ್ತನೇ, ನೀನು ಜೀವವುಳ್ಳ ದೇವರು. ನಮ್ಮ ತಂದೆ ಎಲ್ಲಿದ್ದಾನೆ ಗೊತ್ತಿಲ್ಲ, ಹೇಗಿದ್ದಾನೆ ಗೊತ್ತಿಲ್ಲ, ಯಾವ ಊರಿನಲ್ಲಿದ್ದಾನಂತ ಗೊತ್ತಿಲ್ಲ. ಕರ್ತನೇ, ನಮ್ಮ ತಂದೆಯನ್ನು ನೀನು ತಂದು ಕೊಡು ದೇವರೇ. ಮನುಷ್ಯರಿಗೆ ಅಸಾಧ್ಯ, ದೇವರಿಗೆಲ್ಲ ಸಾಧ್ಯ, ನಿನಗೆಲ್ಲ ಸಾಧ್ಯ ಕರ್ತನೆ ಎಂಬುದಾಗಿ ಅವಳು ಪ್ರಾರ್ಥನೆಯಲ್ಲಿ. ಏನು ಇನ್ನೂವರೆಗೆ ಅವ್ರಿಗೆ ಯಾರಿಲ್ಲ, ಪಾಸ್ಟ್ರ್ ಇಲ್ಲ, ಯಾವ ಸುವಾರ್ತಿಗರಿಲ್ಲ, ಗೈಡೆನ್ಸ್ ಇಲ್ಲ. ಆ ಹಳ್ಳಿನಲ್ಲಿ ಆ ಕೆಲಸ ಮಾಡ್ತಕ್ಕಂಥ ಆ ಹೊಲದಲ್ಲಿ ಕೆಲಸ ಮಾಡ್ತಾ ಹುಡುಗಿ ಸ್ವಲ್ಪ ಹೇಳ್ಕೊಡ್ತಾ ಇದ್ದಲ್ಲ ಅಷ್ಟೇ. ಪ್ರಾರ್ಥನೆ ಮಾಡಿದ್ರು. ದೇವರೇ ಕೊಡ್ತಾ, ಎದುರು ನೋಡ್ತಾ ಇದ್ದಾಳೆ. ದೇವರು ಪ್ರಾರ್ಥನೆ ಮಾಡಿಕೊಳ್ಳಿ, ದೇವ್ರು ಕೊಡ್ತಾನೆ, ದೇವ್ರು ಮಾಡ್ತಾನೆ ಅಂತ ಎದುರು ನೋಡ್ತಾರೆ. ಒಂದು ದಿವಸ ಏನಾಯ್ತು, ಅವರ ಮನೆ ಹತ್ರ ಅವರ ಮನೆ ರಿಲೇಷನ್ ಅವ್ರ ಹತ್ರ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಹೋಗಿದ್ಲು ಅವಳು. ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಹೋದ್ರು. ಆ ಮದುವೆ ಕಾರ್ಯಕ್ರಮ ಅಂತದೊಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಹೋದ್ಕೊಳ್ಳಿ ಅಲ್ಲಿ ಜನರೆಲ್ಲರೂ ಮಾತಾಡ್ಸಿದ್ರು. ನೋಡ್ಲಿಕ್ಕೆ ಹುಷಾರಾಗಿದ್ಲು, ಚೆನ್ನಾಗಿ ಕ್ಲೆವರ್ ಆಗಿದ್ಲು ನೋಡ್ಲಿಕ್ಕೆ. ಅಲ್ಲಿ ಜನ ಎಲ್ಲ ಮಾತಾಡ್ತಾ ಬಂದು ಎಲ್ಲ ಜನ ಮಾತಾಡ್ಕೊತ ಬಂದ್ಕೊಳ್ಳಿ, ನೀನು ಯಾರ ಮಗಳು? ನಾನು ಇಂಥವ್ರ ಮಗಳು. ಮತ್ತು ನಿಮ್ಮ ತಾಯಿಯಲ್ಲಿ ಇಲ್ದಾಳೆ ಅಂತ ಹಿಡ್ಕೊಳ್ಳಿ. ಅವ್ರಿಗೆ ಪರಿಚಯ. ನಿಮ್ಮ ತಂದೆ ಏನು ಹೆಸರು? ನಿಮ್ಮ ತಂದೆ ಅವರು? ಇಲ್ಲ, ನಮ್ಮ ತಂದೆ ಬೇರೆ ಊರಿನಲ್ಲಿ ಇರ್ತಾರೆ, ಅವ್ರು ಹಿಂಗೆ ನಮ್ಮ ತಾಯಿ. ಅರೇ, ನಿಮ್ಮ ತಂದೆ ಲಾತೂರ್ ಡಿಸ್ಟಿಕ್ನಲ್ಲಿದ್ದಾರೆ ಈಗ ಅಂತ ಹೇಳಿದ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ನಿಮ್ಮ ತಂದೆ ನಮಗೆ ಪರಿಚಯ ಇದೆ. ನಿಮ್ಮ ತಂದೆ ಲಾತೂರ್ ಡಿಸ್ಟಿಕ್ನಲ್ಲಿದ್ದಾರೆ, ಅವ್ರು ಇನ್ನೂ ಮದುವೆ ಮಾಡ್ಕೊಂಡಿಲ್ಲ, ಅವರು ಭಾಳ ಕುಡಿತಾ ಇದ್ದಾರೆ. ಹೌದು, ಖರೇನೆ. ಆದರೆ ನಿಮ್ಮ ತಂದೆ ಇದ್ದಾರ್ರಿ? ಹೌದಾ, ನಮ್ಮ ತಂದೆ ಇದ್ದಾರ ಎಂಬುದು ಹೇಳಿ ಅವ್ರು ಕಣ್ಣೀರಿಂದ ಹತ್ಕೊಡು. ಅಯ್ಯೋ ಪ್ಲೀಸ್ ಆಂಟಿ, ನಮ್ಮ ತಂದೆ ಅಡ್ರೆಸ್ ಕೊಡು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ನಾನು ತಂದೆ ಅಡ್ರೆಸ್ ಕೊಡು, ನಾನು ತಂದೆ ಹತ್ರ ನೋಡ್ಬೇಕು, ನಮ್ಮ ತಂದೆ ನೋಡ್ಬೇಕು, ಭಾಳ ವರ್ಷ ಹತ್ರ ನೋಡಿಲ್ಲ ಅಂತೇಳಿ ಅವಳು ತಂದೆ ಅಡ್ರೆಸ್ ತಗೊಂಡ್ಲು. ತಂದೆ ಅಡ್ರೆಸ್ ತಗೊಂಡು ಮನೆಗೆ ಬಂದು ತಾಯಿಗೆ ಹೇಳ್ತಾ ಇದ್ದಾಳೆ, ಆಮಚಾ ಜೀವಿತ ಪರಮೇಶ್ವರ ಯೇಸು ಮಸಿ ಆಮಚೆ ಪ್ರಾರ್ಥನಾಲ ಉತ್ತರದಲ್ಲಿದೆ. ಹಲ್ಲೆಲೂಯಾ. ನಮ್ಮ ಜೀವವುಳ್ಳ ದೇವರು ಯೇಸು ಕ್ರಿಸ್ತನು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟನು. ಹೇಗೆ? ಈಗೋ ಡ್ಯಾಡಿದು ಉತ್ತರ, ನನಗೆ ಡ್ಯಾಡಿದು ತಂದೆದು ಏನು ಸಿಕ್ತು? ಅಡ್ರೆಸ್, ವಿಳಾಸ. ಹಲ್ಲೆಲೂಯಾ. ನಮ್ಮ ತಂದೆ ವಿಳಾಸ ಸಿಕ್ತು, ಅಡ್ರೆಸ್ ಸಿಕ್ತು. ಅಯ್ಯೋ, ನಾನು ನನ್ನ ತಂದೆ ಕಡೆ ಹೋಗ್ಬೇಕು, ಯಾಕಂದ್ರೆ ಅಡ್ರೆಸ್ ಅಲ್ಲಿ ಹೋಗಿ ನೀ ಹೋಗಿದ್ರೆ ನಿಮ್ಮ ತಂದೆ ಮತ್ತೆ ನಿಂಗೆ ಏನಾರು ಮಾಡಿದ್ರೆ ಯಾಕೇನು ಮಾಡ್ತಾರೆ? ಕೆಟ್ಟ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳು ಕೇಳಿದ್ರೆ ಒಳ್ಳೇದನ್ನು ಕೊಡ್ತಾನೆ ಅಂತ ಬೈಬಲಲ್ಲಿ ಇದೆಯಲ್ಲ. ಎಂಥ ಕೆಟ್ಟವನಿರಲಿ, ನಾನು ಹೋಗಿ ನಮ್ಮ ತಂದೆ ಹತ್ರ ಹೋಗಿ ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ತೇನೆ, ನನಗೆ ಈಗ ಇಂಜಿನಿಯರಿಂಗ್ ಮಾಡಬೇಕು, ಇದು ಅಡ್ಡಿ ಆಗಬಾರ್ದು ಅಂತೇಳಿ ಅವಳು ಇದಕ್ಕೆ ಸರಿ ಈಕಿ ಭಾಳ ಹಠ ಮಾಡ್ತಾ ಇಲ್ಲ, ನೋಡ್ತಾಳೆ ಈಗ ಭಾಳ ಹುಡುಗಿ ಚೆನ್ನಾಗಿ ಓದಿದ್ದಾಳೆ, ಕ್ಲೆವರ್ ಅದಾಳೆ ಅಂತೇಳಿ ಆಯ್ತವ ನಿಂದ ಅಂತ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿಲ್ಲ ಇವರು ತಾಯಿ. ಅವ್ರ ಅಜ್ಜ ಏನು ಮಾಡ್ತಾನೆ ನೋಡಿ, ಆಯಿತು ಏನು ಡಾಕ್ಯುಮೆಂಟ್ ಇಲ್ಲದ್ರೆ ಅವಳಿಗೆ ಇದಿಲ್ಲ ಅಂತೇಳಿ ಸುಮ್ಮನೆ ಬಿಟ್ಬಿಟ್ರು. ಅವಳು ಮರಣ 2-3 ದಿವಸ ನೋಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅವರ ತಂದೆ ಊರಿಗೆ ಲಾತೂರ್ ಡಿಸ್ಟಿಕ್ಗೆ ಹೋದ್ಲು. ಅವಳು ಮನೇಲಿ ಹೇಳ್ತಾಳಂತೆ ಏನಂತೇಳಿ, ಆಮಚೆ ಜೀವಿತ ಪರಮೇಶ್ವರ್ ಆಮಚಾसाठी. ಹಲ್ಲೆಲೂಯಾ. ನಮ್ಮ ಜೀವವುಳ್ಳ ದೇವರಾದ ಯೇಸು ಕ್ರಿಸ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಎಲ್ಲೋ ಕಳೆದು ಹೋಗಿರ್ತೇವೆ ನಮ್ಮ ತಂದೆಯನ್ನು ತಿರುಗಿ ನನ್ನ ಕಣ್ಣು ಮುಂದೆ ಬಂದು ನಮಗೆ ಒಂದು ಮಿತ್ರರಾಗಿ ಬಂದು ಅವರು ನಮಗೆ ವಿಳಾಸ ಕೊಡಬೇಕಂದ್ರೆ ನಿಜವಾಗಲೂ ಜೀವವುಳ್ಳ ದೇವರು, ಕೇಳುವ ದೇವರು, ಕಣ್ಣೀರನ್ನು ನೋಡುವ ದೇವರು, ನಮ್ಮ ಹೃದಯದ ಅಳಲನ್ನು ಕೇಳುವ ದೇವರು, ಕೈಯನ್ನು ಚಾಚಿ ಸಹಾಯ ಮಾಡೋ ದೇವರು, ಸರ್ವಶಕ್ತನಾದ ದೇವರು ಎಂಬ ನಂಬಿಕೆ ಅವ್ರದ್ದು ಇನ್ನೂ ಬಲವಾಯಿತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅನ್ಯರು ಚರ್ಚಿಲ್ಲ, ಏನಿಲ್ಲ, ಖಾಲಿ ಬೈಬಲ್ ಓದ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅವರು ಅಷ್ಟೇ. ಎಲ್ಲರೂ ಹೇಳ್ತೀರಲ್ಲಯ್ಯ. ಆ ಅಡ್ರೆಸ್ ತಗೊಂಡು ಅವಳು ತಂದೆ ಹತ್ರ ಹೋಗ್ತಾಳೆ. ತಂದೆ ಹತ್ರ ಹೋಗ್ಕೊಳ್ಳಿ, ಅಲ್ಲಿ ಅವರ ತಂದೆಯವರ ಅಕ್ಕ ಇರ್ತಾಳೆ,
ತಂದೆ ಅಕ್ಕ ಅವಳು ಮಗಳು, ನೀನು ಹಾಗೆ ಹೇಳ್ಕೊಂಡು ನನ್ನ ತಂದೆ ಹೆಸರು ಫಲಾನ ಹೆಸರು ತಂದೆ, ನನ್ನ ಹೆಸರು ಆಶಾ, ನಾನು ಅವ್ರ ಮಗಳು, ಸಣ್ಣದಾಗ ಹೋಗ್ಬಿಟ್ಟಿವೆ, ನನ್ನ ತಂದೆ ಹೆಂಗಿದ್ದಳು, ತುಂಬ ಭಾವುಚಿನ ಮುಲ್ಗಿ ಕಾಯ್ತು. ಅವ್ರ ಅಕ್ಕ ತಂದೆ ಅವರ ಅಕ್ಕಳು ಭಾಳ ಖುಷಿಯಾದ್ಲು, ಪ್ರೀತಿ ಮಾಡಿದ್ಲು. ಅಯ್ಯೋ ನನ್ನ ತಮ್ಮನ ಮಗಳಕ್ಕಿ ಅಂತೇಳಿ ಪ್ರೀತಿ ಮಾಡಿ ಅಪ್ಪಿಕೊಂಡು ಏತು ಬಸ್ ಅಂತೇಳಿ ಅವರ ಅಪ್ಪಗೆ ಫೋನ್ ಮಾಡ್ತಾನೆ. ಯಾರಿಗೆ? ಅವ್ರ ಅತ್ತೆ ಏನು ಮಾಡ್ತಾಳೆ, ಸೋದರತ್ತೆ ಅಪ್ಪಗೆ ಫೋನ್ ಮಾಡಿ, ಅಪ್ಪಗೆ ಫೋನ್ ಅತ್ತೆ ಅವ್ನು ಕುಡ್ದಿದ ನಾವು, ಕೋಣೆಯಲ್ಲಿ ಯಾರು ಬಂದ್ಲು, ಮಗಳು ಬಂದ್ಲಾ ಅಂತ ಕುಡಿದ ನಶೆದೊಳಗಿದ್ದಾನ ಅವನು. ಹಲೋ, ಪ್ರೈಸ್ ಲಾರ್ಡ್ ಜೀಸಸ್. ಹೋಗ್ಬೇಕದೆಲ್ಲ ಈಗ ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಕುಡಿದ ನಶೆಯಲ್ಲಿ ಅವನು ಮಾತಾಡ್ದೆ, ಏ ರೇಟ್ ಕಾಯ್ರೆ ತುಲಾ ಕಾಯ್ತುಲ, ನಿನಗೆ ಎಂಥ ಬುದ್ಧಿ ಬಾಯಿಲ್ಲ ಅಂತೇಳಿ ಅವ್ರ ಅಕ್ಕ ಒದರ್ತಾಳೆ, ಗದರಿಸ್ತಾಳೆ. ಪಾಪ ಓಡಿ ಬರ್ತಾನೆ, ಓಡಿ ಬಂದ್ಕೊಳ್ಳಿ ಅವಾಗಲೂ ಕುಡ್ದಿರ್ತಾನೆ. ಕೋಣೆಲಿ ನೋಡ್ತಾನೆ, ತುಜೆ ಮುಲಿ ಎವಡೆ ಮಟಿ, ಮಜಿ ಮುಲಿ ಕಾಯ್. ಅವು ಮತ್ತು ದುಃಖ ಆಗ್ತದೆ ಅವಳಿಗೆ. ಇದು ನನ್ನ ಮಗಳ ನಿನ್ನ ಮಗಳೇ ಅಂತೇಳಿ ಗಟ್ಟಿಗೆ ಹೋದ್ರೆ ಹೇಳ್ತಾಳೆ. ಸುಮ್ಮನೆ ಆಕಿ ಪಾಪ ಡಾಕ್ಯುಮೆಂಟ್ ಬೇಕಂತ ಬಂದಿದೆ, ಆಕಿಗೆ ಇಂಜಿನಿಯರ್ ಸೀಟ್ ಸಿಕ್ಕಿದೆ ಅಂತೆ, ನಿನ್ನ ಡಾಕ್ಯುಮೆಂಟ್ ಬೇಕಿದೆ. ಹೌದಾ, ಏನು ಡಾಕ್ಯುಮೆಂಟ್ ಬೇಕು? ಆಯ್ತು ಕೊಡ್ತೇನೆ ಅಂತೇಳಿ. ಇವ್ರ ತಾಯಿಗೆ ಮಗಳಿಗೆ, ಅಯ್ಯೋ ನನ್ನಪ್ಪ ಇಷ್ಟು ವರ್ಷ ಆಯಿತು ನೋಡಿ, ಹೆಣ್ಮಕ್ಕಳಲ್ಲಿ ಎಂಥ ಬುದ್ಧಿ ಇರ್ತದೆ. ಇಷ್ಟು ವರ್ಷ ಆಯಿತು, ನೀ ಹೆಂಗದಿಯೇ, ನೀನು ಹೇಗೆ ಬಂದಿಯೇ, ನೀನು ಹೆಂಗಿದಿರಿ ನೀವು ಅಂಥೇಳಿ ಏನೂ ಕೇಳಿಲ್ಲ, ಏನೂ ಕೇರಿಲ್ಲ. ನೀನು ಹೆಂಗೆ ಇಳ್ಕೊಂಡು ಬಸ್ಸಿಂದ, ನಿನ್ನ ಬಸ್ಸಿಂದ ಹೆಂಗೆ ಹತ್ಕೊಂಡು, ನೀನು ಎಲ್ಲೆಲ್ಲಿ ಬಂದು, ನಿನಗೆ ಹೆಂಗೆ ಯಾರು ಕೊಟ್ಟರು, ಏನೂ ಕೇಳಿಲ್ಲ. ನಮ್ಮಪ್ಪ ಎಂಥ ಮನುಷ್ಯ ಅಂಥೇಳಿ ಅವಳಿಗೆ ಮತ್ತೊಳಗೆ ಕಹಿ ದ್ವೇಷ ಬಂತಂತೆ. ಆ ತಂದೆಯ ಚಿಕ್ಕ ಇರುವಾಗ ಹೊಡೆದಿರತಕ್ಕಂಥ ಭಯಾನಕ ರೂಪ ಅವಳ ಕಣ್ಣೊಳಗೆ ಇತ್ತಂತೆ. ಎಂಥ ದುರ್ಮಾರ್ಗನು, ಎಂಥ ದುಷ್ಟನು ನಮ್ಮ ತಂದೆ, ನಾನು ಬಂದರೂ ಕೂಡ ನನ್ನ ಕಂಡು ಹಿಡ್ಕೊಳ್ತಾ ಇಲ್ಲ ಅಂತೇಳಿ. ಆದರೂ ಅವಳು ಬೈಬಲ್ ಓದಿದ್ದಾಳೆ. ಏನಂತ ಹೇಳ್ಕೊಂಡು ಅವಳಿಗೆ ನೆನಪು ಬಂದಿದ್ದೇನೆಂದರೆ, ಈಗ ತಂದೆ ಮೇಲೆ ದ್ವೇಷ ಇಡುವುದು ಸರಿಯಲ್ಲ ಅನ್ನತಕ್ಕಂಥ ಕಾರ್ಯವು ಅವಳಿಗೆ ಬಂದಿದೆ. ಅದಕ್ಕೆ ಎಫೆಸರ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 30-32 ವಚನ ಅವಳ ಜೀವನದಲ್ಲಿ ಒಂದು ಸಂತಸ ತಂದಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನೋಪೂರ್ವಕದಿಂದ ಹೇಳ್ತಿರಲ್ವಯ್ಯ. ಗಮನಕ್ಕೆ ಬರ್ತದೆ. ಏನಂತ ಹೇಳ್ಕೊಂಡು ಎಫೆಸರ ಬರೆದ ಪತ್ರಿಕೆ 4ನೇ ಅಧ್ಯಾಯ 30-32 ಈ ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು, ಸಕಲ ವಿಧವಾದಂಥ ದುಷ್ಕೃತ್ಯಗಳನ್ನು ನಿಮ್ಮಿಂದ ದೂರವಾಗಿರಲಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರಿ, ಕರುಣೆ ಉಳ್ಳವರಾಗಿರಿ, ಕ್ಷಮಿಸೋರಾಗಿರಿ. ದೇವರು ನಿಮಗೆ ಕ್ರಿಸ್ತ ಯೇಸುವಿನಲ್ಲಿ ಕ್ಷಮಿಸಿದ ಹಾಗೆ ನೀವು ನಿಮ್ಮ ವಿರೋಧಿಗಳನ್ನು, ನಿಮ್ಮ ಶತ್ರುಗಳನ್ನು ಕ್ಷಮಿಸಿರಿ ಎಂಬುದಾಗಿ ಈ ಮಾತೊಳಗೆ ನೆನಪು ಬಂತು. ಅವಳಿಗೆ ಎಷ್ಟು ಸಿಟ್ಟು ಬರ್ತದೆ, ಅಪ್ಪನ ಜೊತೆ ಜಗಳ ಮಾಡಬೇಕು, ಜಾಡಿಸ್ಬೇಕು, ಎಂಥ ನೀನು ಹಾಗೆ ಅಂತ ಭಾಳ ಸಿಟ್ಟು ಬರ್ತದೆ. ಆದರೆ ಈ ವಾಕ್ಯ ಅವಳ ಜೀವನವನ್ನು ಸಾತ್ವಿಕಳಾಗಿ ನಿರ್ಮಿಸಿತ್ತು. ಅವಳ ಆತ್ಮ, ಅವಳ ಪ್ರಾಣದಲ್ಲಿರ್ತಕ್ಕಂಥ ದ್ವೇಷವನ್ನೆಲ್ಲ ಸುಟ್ಟು ಈ ದೇವರ ವಾಕ್ಯ ಅವಳ ಜೀವನದಲ್ಲಿ ಸಮಾಧಾನ ತಂದಿತ್ತು. ಆಗ ಅವ್ರ ತಂದೆ ಮಾತಾಡಿದ್ರು ನೋಡಿ. ಆಮೇಲೆ ಅವ್ರ ಅತ್ತೆ ಏನು ಮಾಡಿದ್ಲು, ಅವ್ರ ತಂದೆ ಅವಳ ಸೋದರತ್ತೆ ಏನು ಮಾಡಿದ್ಲು, ನಾಳೆ ಮಠ ಎಲ್ಲ ಬಿದ್ದು ಊಟ ಮಾಡ್ಕೊಂಡು ಹೋಗು, ಆರಾಮ್ಸಿ ಎಲ್ಲ ತಿಂದ್ಕೊಂಡು ಹೋಗಂತ್ರಿ ಅವಳು ಕುಂಡ್ರಿಸಿ. ಅವ್ರ ಅತ್ತೆ ಭಾಳ ಪ್ರೀತಿ ಮಾಡಿದ್ಲು, ನನ್ನ ತಮ್ಮನ ಹೆಂಡತಿ ಬಂದ್ಲು ಅಂತೇಳಿ. ಇಲ್ಲ, ಸೋದರತ್ತಿಗೆ ಭಾಳ ಪ್ರೀತಿ, ತಮ್ಮನ ಮಕ್ಕಳು ಅಯ್ಯೋ ಅಂತೇಳಿ ಭಾಳ ಖುಷಿ. ಯಾಕಂದರೆ ಬ್ಲಡ್ ಅಲ್ಲ, ಅದು ಬ್ಲಡ್ ಅಲ್ಲೆಲ್ಲ ಅದು ಎಲ್ಲ. ಅವ್ರು ಬಂದ್ರೆ ನೋಡಿದಲ್ಲ, ನಾ ಹೆಂಗೆ ಮಾಡ್ತೀನಿ ನೋಡಿ, ಹಿಂಗೆ ಮಾಡ್ತೀವಿ ಎಲ್ಲ ಹೇಳ್ತಾರೆ. ಅವ್ರು ಬಂದ್ಕೊಳ್ಳಿ ಕರಿಗೋಯ್ತೆಲ್ಲ, ಕರಿಗೋಗಿ ಮತ್ತೆ ಅಪ್ಪುಗಳೋದವ್ರು ಮತ್ತು ಅವ್ರ ಮಕ್ಕಳ ಕೈಯಲ್ಲಿ ಇದು ಪಾಪ. ಇವಳು ಅತ್ತಿ ನೋಡಿ ಕರ್ಕೊಂಡು ಅವನು ಗದರಿಸಿ ಮಲ್ಕೊಂಡು ಬೆಳಗ್ಗೆ ಎದ್ಕೊಳ್ಳಿ, ಕಾಯ್ಬೇತು ಸಾಕು, ನಿನ್ನೆ ಕುಡಿದುಕೊಂಡು ಬಂದು ಏನು ಮಾಡಿದ್ರೆ ಮಾತಾಡೋದು ಗೊತ್ತೈತೆ ಬಂದಿಲ್ಲ, ಎಲ್ಲರೂ ನಾನು ನಶೆ ಒಳಗಿದ್ದೆ ಅಂತೇಳಿ ಮತ್ತು ತನ್ನ ಮಗಳ ಜೊತೆಯಲ್ಲಿ ಮಾತಾಡಲಿಕ್ಕೆ ಕೂತ್ಕೊಳ್ತಾನೆ ತಂದೆ. ಇಷ್ಟು ದೊಡ್ಡವಳಾದ್ಮೇಲೆ ಬಂದ್ಕೊಳ್ಳಿ, ಆವಾಗ ಅವನಿಗೆ ಮನವರಿಕೆ ಆಯಿತು, ನನ್ನ ಮಗಳು ನನ್ನ ಹುಡುಕುತ್ತಾ ಬಂದಲಲ್ಲ ಅಂತೇಳಿ. ಅವ್ರಿಗೆ ಅವ್ರ ತಾಯಿಗೆ, ಅವ್ರ ಮಗಳಿಗೆ ಹೇಳ್ತಾನೆ, ಹೌದು ನಾ ಕುಡಿತಿದ್ದೆ, ನಾ ಕೆಟ್ಟವನಾಗಿದ್ದೆ, ನಾ ಸರಿ ಇಲ್ಲಾಗಿದೆ, ನನ್ನ ತಲೆ ಕೆಟ್ಟಿತ್ತು, ಹೌದು ಏನು ಮಾಡಲಿ ಹಂಗಾಗಿತ್ತು, ಮತ್ತಿದೆಲ್ಲ ಆಯಿತು, ಹಾಗೇ ನಾನು ಬಿದ್ದುಕೊಂಡಿದ್ದೀನಿ, ಇನ್ನೂ ನಿಮ್ಮ ದುಃಖದಲ್ಲೆಲ್ಲ ಕುಡಿತಾರೆ ಅಂತೇಳಿ ಭಾಳಷ್ಟು ತನ್ನ ಕಡೆ ಇರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಹೇಳ್ಕೊಂಡ್ಕೊಳ್ಳಿ ಅವಳ ಮಗಳಿಗೆ ಇನ್ನೂ ದಯೆ ಕ್ಷಮೆ ಅವಳಿಗೆ ಉಂಟಾಯಿತು.
ಆವಾಗ ನಿನ್ನ ಫೋನ್ ನಂಬರ್ ಕೊಡು, ನಿನಗೆ ಫೋನ್ ನಂಬರ್ ಕೊಡು, ನಾನು ನಿಂಗೆ ಫೋನ್ ಮಾಡ್ತಾ ಇರ್ತೇನೆ, ನೀನು ನನ್ನ ಕಡೆ ಮಾತಾಡ್ತಾ ಇರೋ ಎಂಬುದಾಗಿ ಆ ತಂದೆ, ಆ ಕುಡುಕನಾದ ತಂದೆ ಬೆಳಗ್ಗೆ ಎದ್ದು ನಶೆ ಹೋಗಿದ ಮೇಲೆ ಅಮಲು ಇಳಿದ ಮೇಲೆ ಆ ಮಗಳ ಹತ್ರ ಹೇಳ್ತಾನೆ. ಮಗಳು ಭಾಳ ಖುಷಿಯಾಗಿ ಸಂತೋಷವಾಗಿ, ನನ್ನ ತಂದೆ ನನಗೆ ಸಿಕ್ಕನಪ್ಪ ಅಂತೇಳಿ. ಪ್ರೈಸ್ ಲಾರ್ಡ್ ಜೀಸಸ್. ಹೌದಲ್ಲ, ಬೈಬಲ್ನಲ್ಲಿ ಹೇಳಿದ್ರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳು ಬ್ರೆಡ್ ಕೇಳಿದ್ರೆ ನೀವು ರೊಟ್ಟಿಯನ್ನು ಕೇಳಿದ್ರೆ ಹಾವನ್ನು ಕೊಡ್ತೀರಾ, ಮೀನನ್ನು ಕೇಳಿದ್ರೆ ಸರ್ಪವನ್ನು ಕೊಡ್ತೀರಾ, ರೊಟ್ಟಿಯನ್ನು ಕೇಳಿದ್ರೆ ಕಲ್ಲನ್ನು ಕೊಡ್ತೀರಾ. ನಿಮ್ಮ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದು. ಹೌದಲ್ಲ, ನಮ್ಮ ತಂದೆ ನಾನು ಕೇಳಿದಾಗೆ ನನಗೆ ಎಲ್ಲ ಡಾಕ್ಯುಮೆಂಟ್ಗಳು ಕೊಟ್ಟ, ಮತ್ತು ಅವಳಿಗೆ ಸ್ವಲ್ಪ ದುಡ್ಡು ಕೊಟ್ಟು, ಅವಳ ಅತ್ತಿನೂ ಸ್ವಲ್ಪ ದುಡ್ಡು ಕೊಟ್ಟು, ಏನು ಹೆದರಬೇಡ ನಾನಿದ್ದೇನೆ, ನೀನು ಚೆನ್ನಾಗಿ ಓದು, ಏನು ಖರ್ಚಿಗಿದ್ರೆ ನಾವು ಕೊಡ್ತೀನಿ ಅಂತ ಅವ್ರ ತಂದೆ ಧೈರ್ಯ ಕೊಡ್ತಾನೆ. ಹಲ್ಲೆಲೂಯಾ. ಈಗ ಅವಳಿಗೆ ಗೊತ್ತಾಗಿದೆ ಜೀವಿತ ಪರಮೇಶ್ವರ ಯೇಸು ಮಸಿ. ಅವ್ರ ತಂದೆ ಸಾಯ್ಲಿಕ್ಕೆ ಮುಂಚೆ ಪ್ರಾರ್ಥನೆ ಮಾಡ್ತಾ ಇದ್ದಳು. ಅರ್ಥ ಆಯ್ತಾ? ಪ್ರಾರ್ಥನೆ ಮಾಡದಂಥ ಜೀವನ ತಂದೆಯನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗಲಿಂದ ಅದರ ತಾಯಿ ಜೀವಂತವಾಗಿದ್ದಾಳೆ. ಹಲೋ, ತಾಯಿ ಜೀವಂತವಾಗಿದ್ದಾಳೆ. ತಾಯಿಗಾಗಿ ಪ್ರಾರ್ಥನೆ ಮಾಡಿರಿ, ತಾಯಿಗಾಗಿ ಶ್ರದ್ಧೆಯಿಂದ ಅವಳಿಗೆ ಹೆಲ್ಪ್ ಮಾಡಿರಿ, ಅವ್ರಿಗೆ ಏನು ಕಷ್ಟ ಆಗೋದಂತ ನೋಡ್ಕೊರಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಬೇಕಾಬಿಟ್ಟಿಯಾಗಿ ನಡ್ಕೊಂಡು ಏನೋ ಹೊಲಗಿರಿ ಆಗಬೇಡ್ರಿ. ಆದರೆ ಇವಳು ತನ್ನ ತಂದೆಯನ್ನು ಬದುಕಿಸ್ಕೊಂಡ್ಲು. ಇವಳು ಬಂದು ತಿರುಗಿ ಬಂದ್ಕೊಳ್ಳಿ, ಅಲ್ಲಿ ಭಾಳ ಪಡೋದು 2-3 ದಿವಸದ ಬಂದ್ಲಕ್ಕಿ. ಹೀರೆ ಭಾಳ ದಿವಸ ನಂತರ ಬಂದು ಎಂಬುದಾಗಿ ಹೇಳಿ ಅವ್ರ ತಂದೆ ಏನೇನೋ ತಂದು ಕೊಟ್ಟರು, ಎಷ್ಟೋ ಪ್ರೀತಿ ಮಾಡಿದ್ರು. ಅಯ್ಯೋ ನನ್ನ ಮಗಳು ಬಂದಳು, ಎಲ್ಲರಿಗೂ ನನ್ನ ಮಗಳು ಬಂದಳು, ಎಷ್ಟು ದೊಡ್ಡೊಳಗಿದ್ದು ನೋಡು, ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಅಂತೇಳಿ ಅವ್ರ ತಂದೆ ಎಲ್ಲ ಕಡೆ ಹೇಳ್ಕೊಂಡು, ಅವ್ರ ದೋಸ್ತರ ಕಡೆ ಹೇಳ್ಕೊಂಡು ಹೋಗ್ತಾ ಇದ್ದಾರಂತೆ. ಅಷ್ಟು ನೋಡಿ ಅವರ ತಂದೆಯ ಸಂತೋಷವನ್ನು ನೋಡಿ ಈ ಮಗಳು ಇನ್ನೂ ಖುಷಿ ಆದಳು. ನನ್ನ ತಂದೆ ಚೇಂಜ್ ಆಗಿಬಿಟ್ರಲ್ಲ ನಾ ಬಂದುಕೊಳ್ಳಿ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಜೀವವುಳ್ಳ ದೇವರು ಎಂಬುದಾಗಿ ಗಂಭೀರವಾಗಿ ಹೇಳೋಣ. ಅನಂತರ ಅವಳು ತಿರುಗಿ ಮನೆಗೆ ಬರ್ತಾಳೆ. ಮನೆಗೆ ಬಂದ್ಕೊಳ್ಳಿ ಮತ್ತು ಅವ್ರ ಅಜ್ಜಿ 14 ವರ್ಷ ನಾವು ಸಾಕಿದ ಹೊಟ್ಟೆ ಕಿಚ್ಚಾಳತ್ತು. 14 ವರ್ಷ ನಾವು ಸಾಕಿದ್ದೇವೆ, ನೋಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಈಗ ನಿನಗೆ ಅಪ್ಪ ಸಿಕ್ಕಿದ್ಕೊಳ್ಳಿ 3 ದಿವಸ ಅಲ್ಲಿ ಇದು ಬಂದಿಲ್ಲ, ಡಾಕ್ಯುಮೆಂಟ್ ತೊಗೊಂಡು ಬರೋಕೆ ಏನಾಯ್ತು, ನೀ ಅಲ್ಲಿ ಹಾಕಿದ್ದಿ? ಇಲ್ಲ ಅಪ್ಪಾಜಿ ಎಲ್ಲ. ಅಯ್ಯೋ ಅಪ್ಪಾಜಿ ಹೋಗಿ ಮಿಕ್ಸ್ ಆಗಿ ಬಂದು, ಅಯ್ಯೋ ಅಪ್ಪಾಜಿ ಅಂತ ಇವ್ರಿಗೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್. ಯಾರಿಗೆ? ಅಜ್ಜಿಗೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗಿದೆ. ಅವ್ರು ಜಗಳ ಮಾಡ್ಲಿಕ್ಕೆ ಚಾಲು ಮಾಡಿಬಿಟ್ರು. ಮನೆ ಕೊಟ್ಟಿದ್ದೇವಲ್ಲ, ಎಲ್ಲ ಕೊಟ್ಟಿದ್ದೇವಲ್ಲ ನಿನಗೆ ಅಂತೇಳಿ. ಆಮೇಲೆ ಇವಳಿಲ್ಲ, ನಾವು ಹಂಗೆ ಮಾಡಬಾರ್ದು, ನಾವು ಕ್ಷಮಿಸಬೇಕು, ನಮಗೆ ಬೈಬಲ್ ಹೇಳಿದೆ, ಅದಕ್ಕೆ ನನಗೆ ಕ್ಷಮಿಸುವಂಥ ಮನಸ್ಸು ದೇವರು ಕೊಟ್ಟಿದ್ದಾನೆ. ನಾನು ಪ್ರಾರ್ಥನೆ ಮಾಡಿದೆ, ನಮ್ಮ ತಂದೆಗೆ ಬಹಳ ಸಂತೋಷವಾಯಿತು. ಅವರಲ್ಲಿ ಒಂದು ಚೇಂಜ್ ಆಗುವ, ಬದಲಾವಣೆ ಆಗುವ ಒಂದು ಒಳ್ಳೆ ರೀತಿಯಾದಂಥ ಲಕ್ಷಣಗಳು ನನಗೆ ಕಂಡು ಬಂತು ಎಂಬುದಾಗಿ ಹೇಳಿ ಅವಳು ಸಂತೋಷವಾಗಿ ಬಂದು ತನ್ನ ಅಡ್ಮಿಷನ್ ಮಾಡಿಕೊಂಡು ಔರಂಗಾಬಾದ್ನಲ್ಲಿ ಅವಳು ಇಂಜಿನಿಯರಿಂಗನ್ನು ಅಡ್ಮಿಷನ್ ಮಾಡಿಕೊಂಡು ಅಲ್ಲೇ ಪ್ರಾರ್ಥನೆ ಜೀವಿತದಲ್ಲಿ ಸ್ವಲ್ಪ ದೂರವಾದಳು. ತಾಯಿ ಮಾತ್ರ ಪ್ರಾರ್ಥನೆ, ಬೈಬಲ್ ಪ್ರಾರ್ಥನೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಿಲ್ಲ. ತಂದೆ ಯಾವಾಗಲೂ ಫೋನ್ ಮಾಡ್ತಾ ಇದ್ದ, ಮೂಲಿ ಕಸ ಆಗತ್ತು ಮಜ್ಜಿ ಭಾಳ ಕಸ ಆಗತ್ತು, ಅಂದರೆ ನನ್ನ ಮಗಳೇ ಹೆಂಗಿದೀ ಅಂತೇಳಿ ಫೋನ್ ಮಾಡ್ತಾನೆ. ಮತ್ತು ತಂದೆಗೆ ಇವಳು ಫೋನ್ ಮಾಡ್ತಿದ್ಲು. ತಂದೆ ಮಗಳು ಪ್ರೀತಿ ಭಾಳ ಇತ್ತು. ಅವ್ರ ತಂದೆಗೆ ಹೇಳಿದೆ. ಈಗ ತಾಯಿಗೆ ತಂದೆಗೆ ಯಾರೋ ಒಂದು ಮಾಡಿದ್ದಾರೆ, ಒಂದು ಮಗಳು ಪ್ರಾರ್ಥನಾ ಪೂರ್ವಕವಾದ ಬೈಬಲ್ ಓದಿ ದೇವರ ಸಾತ್ವಿಕತ್ವವನ್ನು ಪಡ್ಕೊಂಡು ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಿರೋ ತಾಯಿಗೆ ಹೋಗಿ ತಾಯಿಗೆಲ್ಲ ತಿಳಿಸಿ, ಮಮ್ಮಿ ನಾವು ಕ್ಷಮಿಸ್ಬೇಕು ಮಮ್ಮಿ, ತಗೋಬೇಕು ಮಮ್ಮಿ, ಆಗಿದ್ದಾಯ್ತು ಹೋಗಿದ್ದೋಯ್ತು ಅಂತಾರೆ. ತಂದೆಗೂ ಕೌನ್ಸಿಲಿಂಗ್ ಮಾಡಿದ್ಲು, ತಾಯಿಗೂ ಕೌನ್ಸಿಲಿಂಗ್ ಮಾಡಿ ಇಬ್ಬರನ್ನು ಒಂದು ಮನೆಯಲ್ಲಿ ತಂದು ಅವರು ಉಳ್ಕೊಂಡ್ರು. ಈಗ ತಂದೆ ತಾಯಿ ಕುಟುಂಬ ಎಲ್ಲ ಒಂದೇ ಕುಟುಂಬದಲ್ಲಿ ಬದುಕ್ತಾ ಇದೆ. ಆದರೆ ಅವ್ರ ತಂದೆ ಇನ್ನೂ ಕುಡಿತಾ ಇದ್ರು. ಆದರೆ ತಾಯಿ ಶಾಂತವಾಗಿ, ಸಾತ್ವಿಕಳಾಗಿ, ಪವಿತ್ರಳಾಗಿ, ದೇವರ ಭಯಭಕ್ತಿಯಿಂದ ನಡ್ಕೊಳ್ತಿದ್ಲಂತೆ. ಇಲ್ಲಿ ಒಂದು ಅದ್ಭುತವಾದ ಕಾರ್ಯ ನಡೆದಿದೆ. ಯಾಕಂದರೆ ಇವಳ ತಾಯಿ ಅವರ ತಂದೆ ಎಷ್ಟು ಕುಡಿದು ಬಂದರೂ ಕೂಡ ಅವ್ರ ತಂದೆಯವ್ರಿಗೆ ಜಗಳ ಮಾಡದೆ, ಅವ್ರ ತಂದೆ ಏನಾದರೆ ಹೆಚ್ಚು ಕಡಿಮೆ ಮಾತಾಡಿದ್ರೆ ಅವ್ರ ತಂದೆಗೆ ವಾದ ವಿವಾದ ಮಾಡದೆ ಶಾಂತವಾಗಿ ಕೂತ್ಕೊಂಡು ಅಡುಗೆ ತಂದು ಕೊಡ್ತಿದ್ಲು, ಅಡುಗೆ ಮಾಡಿ ಊಟ ತಂದು ಕೊಡ್ತಿದ್ಲು, ಎಲ್ಲ ತಂದು ಕೊಡ್ತಿದ್ಲು. ಈ ತಂದೆ, ಈ ಮಗಳು ಮತ್ತು ಇಬ್ಬರು ಮಕ್ಕಳು ಮತ್ತು ಈ ತಾಯಿ ಇಬ್ಬರು ಪ್ರೇರಕೋದು ಕೂತ್ಕೊಳ್ಳೋದು, ಅವ್ರು ಪ್ರಾರ್ಥನೆ ಮಾಡೋದು, ಅವ್ರು ಶಾಂತವಾಗಿರೋದು, ಅವರು ಗಯ್ಯಾಲಿಯಾಗಿ ಎದ್ದೇಳಿ ಜಗಳ ಮಾಡದಂತೆ ಅವರು ಶಾಂತವಾಗಿ ಕೂತ್ಕೊಂಡು ಎಷ್ಟು ಚೆಂದಾಗಿದ್ದಾರಲ್ಲ, ಇವರು ಎಷ್ಟು ಸಂತೋಷವಾಗಿದ್ದಾರಲ್ಲ, ನನ್ನ ಹೆಂಡತಿ ಎಷ್ಟು ಸಂತೋಷವಾಗಿ ಸಮಾಧಾನ ಆಗಿದ್ದಾಳೆ ಅಂತೇಳಿ ಅವರ ಹೆಂಡತಿಯ ಲಕ್ಷ್ಯ ಕೊಟ್ಟು ಕೇಳ್ತೀರಿ, ಹಲೋ, ಅವರ ಹೆಂಡತಿಯ ಒಳ್ಳೆ ನಡತೆ, ಒಳ್ಳೆ ವರ್ತನೆ, ಸಾತ್ವಿಕತ್ವ, ಭಯಭಕ್ತಿ, ಪವಿತ್ರತ್ವವನ್ನು ನೋಡಿ ಕೆಡುಕನಾದ ಗಂಡ, ದೇವರ ವಾಕ್ಯಕ್ಕೆ ಕಿವಿಕೊಡದ ಗಂಡ, ಚರ್ಚಿಗೆ ಚರ್ಚಿಗೆ ಹೋಗದ ಗಂಡ, ಇವರೆಲ್ಲ ಬೈಬಲ್ ಓದಿ ಪ್ರಾರ್ಥನೆ ಮಾಡ್ತಿರೋದನ್ನು ಕೇಳಿ ಮಾರ್ಪಾಟವಾಗದ ಗಂಡ, ಅವರ ಹೆಂಡತಿ ಈ ಬೈಬಲ್ ಅನುಸಾರವಾಗಿ ನಡೆಯುವ ನಡತೆಯನ್ನು ನೋಡಿ ಆ ಗಂಡನು ಕೂಡ ಕುಡಿಯುವ ಚಟವನ್ನು ಬಿಟ್ಟುಬಿಟ್ಟಿರಂತೆ.
ಹಲ್ಲೆಲೂಯಾ. ಆ ಗಂಡನು ಕೂಡ ಕುಡಿಯ, ಯಾಕಂದ್ರೆ ಮೊದಲನೇ ಪೇತರು 2ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ. ಬೇಗನೆ ಓದ್ತೀರಾ ಮಾತನ್ನು? ಅಲ್ಲೇ ಐತಿ ನೋಡ್ರಿ, ನಿಮ್ಮ SMS ಬಂದಿ ನೋಡ್ರಿ ನಿಮ್ಮಲ್ಲಿ, ಅದು ತೆಗೆದು ಓದ್ಕೊರಿ. ನಿಮ್ಮ ಮೊಬೈಲ್ ಮೆಸೇಜ್ ಬಿಟ್ಬಿಟ್ಟಿದ್ದೇನೆ ಅದನ್ನು. ಪ್ರೈಸ್ ಲಾರ್ಡ್ ಜೀಸಸ್. ಓದ್ತೀರಾ ಮಾತನ್ನು? ನಿಮ್ಮಲ್ಲಿ ಇಲ್ಲ, ಓದ್ತೀರಿ. ಮೊದಲನೇ ಪೇತರು 2ನೇ ಅಧ್ಯಾಯ ಬೇಗನೆ ಓದ್ತೀರಿ. ಮೊದಲನೇ ಪೇತರು 2ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ, ನೀವು ನೀವು ಸಾತ್ವಿಕರಾದ ಧನಿ, ನಿಮ್ಮ ಸೌಕರ್ಯಗಳಿಗೆ ಅಧೀನರಾಗಿ ವಿಧೇಯರಾಗಿರುವುದು ಮಾತ್ರ ಅಲ್ಲದೆ, ವಕ್ರ ಬುದ್ಧಿಯುಳ್ಳ ಶ್ರೀಮಂತರಿಗೆ, ವಕ್ರ ಬುದ್ಧಿಯುಳ್ಳ ನಿಮ್ಮ ಧನಿಗಳಿಗೆ, ನಿಮ್ಮ ಸೌಕರ್ಯಗಳಿಗೆ ನೀವು ವಿಧೇಯರಾಗಿ ನಡ್ಕೊಳ್ಬೇಕು. ಅದರ ಹಾಗೆ ಮೊದಲೇ ಪೇತರು 3ನೇ ಅಧ್ಯಾಯ 1ನೇ ವಚನ, ಅದರ ಹಾಗೆ ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡನರಿಗೆ ಅಧೀನರಾಗಿರಿ. ಅವರಲ್ಲಿ ಕೆಲವರು ದೇವರಿಗೆ ವಾಕ್ಯಕ್ಕೆ ಅವಿಧೇಯರಾಗಿ ಇದ್ದರೂ ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ನಿಮ್ಮ ಗಂಡಂದರು ನೋಡಿ, ವಾಕ್ಯ ಉಪದೇಶ ಇಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ಒಳ್ಳೆ ನಡತೆಯನ್ನು ನೋಡಿಕೊಂಡು ಅವರು ಸನ್ಮಾರ್ಗಕ್ಕೆ, ಅವರು ಸುಧಾರಣೆ ಮಾರ್ಗಕ್ಕೆ ಬಂದಾರು ಎಂದು ಆಶ್ವಾಸನೆ ಕೊಟ್ಟಿರ್ತಕ್ಕಂಥ ದೇವರ ವಾಕ್ಯ. ಆಮೇಲೆ ಮುಂದೆ ಓದ್ತೀರಿ. ಜಡೆ ಹೆಣೆದುಕೊಳ್ಳೋದು, ಚಿನ್ನದ ಒಡೆಗಳು ಹಾಕೊಳ್ಳೋದು, ಸೋಕ್ ಮಾಡ್ಕೊಳ್ಳೋದು, ಡಿಸೈನ್ ಮಾಡ್ಕೊಳ್ಳೋದು, ಇದರಲ್ಲಿ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡೋದಲ್ಲಕ್ಕ. ಮಿನ ಹೊಳೆಯುತ್ತಿರುವ ವಸ್ತ್ರವನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಅಲಂಕಾರವು ಹೊರಗಿನ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು ಹೊರತು ಒಳಗಿನ ಆತ್ಮದೊಳಗಿರತಕ್ಕಂಥ ಶೃಂಗಾರವೇ ಸಾತ್ವಿಕತ್ವ. ಆತ್ಮದಲ್ಲಿ ಸಾತ್ವಿಕವಾದಂಥ ಸ್ವಭಾವವು, ಶಾಂತ ಮನಸ್ಸು ಎಂಬ ಒಳಗಿನ ಗುಣಗಳೇ ನಿಮಗೆ ಆಭರಣಗಳಾಗಿರಬೇಕು, ಅಲಂಕಾರವಾಗಿರಬೇಕು. ಮುಂದೆ ಹೋದ್ರಮ್ಮ, ಇದು ಶಾಶ್ವತವಾದದ್ದು. ಅವುಗಳು ಯಾವುದು ಮೇಲೆ ಮೇಲೆ ತಂದಿರ್ತಕ್ಕಂಥದ್ದು ಆರ್ಡರ್ ಮಾಡಿ, ಅವೆಲ್ಲ ಶಾಶ್ವತವಾದದ್ದಲ್ಲ. ಹಲ್ಲೆಲೂಯಾ. ಆ ಶಾಶ್ವತವಾದದಕ್ಕೆ ಬೆನ್ನತ್ತಿದ್ದಾರೆ ಕೆಲಸ. ಇದು ಶಾಶ್ವತವಾದಲ್ಲ. ಅಮೆಝಾನ್ ಮೇಲೆ, ಫ್ಲಿಪ್ಕಾರ್ಟ್ ಮೇಲೆ ಆರ್ಡರ್ ಮಾಡಿ ಅಯ್ಯೋ ಎಷ್ಟು ಕ್ಲಿಕ್ ಅಂತಿದೆ, ಎಷ್ಟು ಚಲ ಅಂತಿದೆ, ಎಲ್ಲರೂ ನೋಡಿ ಅಯ್ಯೋ ಎಲ್ಲಿಂದ ತಂದಿದ್ದೀನಿ ಅಂತೇಳಿ ಜನ ಹೊಗಳ್ತಾರೆ. ಅದಲ್ಲ. ನಿನ್ನ ನಿಜವಾದ ಅಲಂಕಾರ ಏನಂದ್ರೆ, ನಿನ್ನ ಒಳಗಿರ್ತಕ್ಕಂಥ ಸಾತ್ವಿಕತ್ವ, ಪವಿತ್ರತ್ವ, ಶಾಂತತೆ, ಇದೇ ನಿನ್ನ ಅಲಂಕಾರಕ್ಕೆ ಬೇಕಾಗಿರುವ ಆಭೂಷಣಗಳು ಎಂಬುದಾಗಿ ಹೇಳಲಾಗಿದೆ. ಆಮೇಲೆ ಮುಂದೆ ಬೆಲೆಯುಳ್ಳದು ಆಗಿದೆ. ದೇವರ ದೃಷ್ಟಿಗೆ ಈ ಸಾತ್ವಿಕತ್ವ, ಈ ಪ್ರಾಮಾಣಿಕತ್ವ ದೇವರ ದೃಷ್ಟಿಗೆ ಬೆಲೆ ಉಳ್ಳದಾಗಿದೆ. ಅಷ್ಟೇ ಸಾಕು. ಥ್ಯಾಂಕ್ ಯು. ಪವಿತ್ರತ್ವವು, ಪ್ರಾಮಾಣಿಕತ್ವವು, ನಂಬಿಕಸ್ತಿಗೆ, ನಿರ್ಮಲತ್ವವು ಅದು ನಮ್ಮ ಅಲಂಕಾರವಾಗಿದೆ. ಅದಕ್ಕಿಂತ ಹೆಚ್ಚಿನ ಅಲಂಕಾರ, ಮೇಲಿನ ಅಲಂಕಾರಕ್ಕಾಗಿ ಭಾಳ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಮೊಬೈಲಲ್ಲಿ ಎಲ್ಲ ಬಟ್ಟೆಗಳು ನೋಡ್ಲಿಕ್ಕೆ 1.5 ತಾಸು ಮತ್ತೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅದು ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆದರೆ ಇಲ್ಲಿ ಇದನ್ನೆಲ್ಲ ತಿಳ್ಕೊಂಡಿರುವ ಈ ತಾಯಿ, ಹಳ್ಳಿನಲ್ಲಿ ಯಾವ ಚರ್ಚ್ ಇಲ್ಲ, ಖಾಲಿ ಬೈಬಲ್ ಓದಿ ತನ್ನ ಜೀವನವನ್ನು ತಾನು ಮೊದಲು ಮಾರ್ಪಾಟವಾಗಿರೋದ್ರಿಂದ ಕಿಡುಕನಾದ ಗಂಡ ಅವಳ ನಡತೆಯನ್ನು ನೋಡಿ ಆ ಗಂಡನ ಸನ್ಮಾರ್ಗಕ್ಕೆ ಬಂದನು. ಈಗ ಎಲ್ಲರೂ ಚರ್ಚಿಗೆ ಹೋಗ್ತಾ ಇದ್ದಾರೆ. ಅವರ ಕುಟುಂಬದಲ್ಲಿ ಪ್ರಾರ್ಥನೆ ಅವ್ರ ಮನೆಯಲ್ಲಿ ಪ್ರಾರ್ಥನೆ ನಡೀತದೆ ಪ್ರತಿದಿನ. ಯಾಕಂದರೆ ಅಲ್ಲಿ ಗ್ರಾಮದಲ್ಲಿ ಏನಿಲ್ಲ, ಚರ್ಚ್ ಇಲ್ಲ. ಅವಳ ಮಗಳು ಇಂಜಿನಿಯರಿಂಗ್ ಪಾಸ್ ಆಗಿದ್ದಾಳೆ. ಅವಳಿಗೆ ಡೈರೆಕ್ಟ್ ಕ್ಯಾಂಪಸ್ನಲ್ಲಿ ಜಾಬ್ ಪ್ಲೇಸ್ಮೆಂಟ್ ಆಗಿದೆ. ಅವಳ ಓದಿದ್ದ ಕಂಪೌಂಡ್ ಒಳಗೆ ಆ ಒಂದು ಕ್ಯಾಂಪಸ್ಸಲ್ಲಿ ಜಾಬ್ ಸೆಲೆಕ್ಷನ್ ಆಗಿದೆ. ಅವಳು ಒಳ್ಳೆ ಸಂಬಳವನ್ನು ಗಳಿಸ್ತಾ, ಒಳ್ಳೆ ಉದ್ಯೋಗವನ್ನು ಮಾಡ್ತಾ, ಅವರ ತಂದೆ ತಾಯಿ, ಅವರ ಅಜ್ಜಿಯನ್ನು ಎಲ್ಲರೂ ನೋಡ್ಕೊಳ್ತಾ ಇದ್ದಾಳೆ. ಅವರ ಜೀವನ ಕಟ್ಟಲ್ಪಟ್ಟಿದೆ. ಮುರಿದು ಹೋದ ಮನೆಗಳು ತಿರುಗಿ ಕಟ್ಟಿ ಎಬ್ಬಿಸಲ್ಪಟ್ಟಿದೆ. ಪ್ರಾರ್ಥನೆ ಮಾಡೋಣ ನನ್ನ ಪ್ರಿಯ ಸಹೋದರಿ ಸಹೋದರ. ಕೃಪಾ ಕನಿಕರವುಳ್ಳ ದೇವರೇ, ನಿನಗೆ ವಂದನೆಗಳು ರಾಜ. ಏಸಯ್ಯ, ಯಾರು ಅನ್ಯರು, ಎಷ್ಟೋ ಜನರು ಹೀಗೆ ಬೈಬಲನ್ನು ಓದ್ತಿರ್ತಕ್ಕಂಥವ್ರು, ಚರ್ಚ್ ಇಲ್ಲದವರು, ಸುವಾರ್ತಿಕರಿಲ್ಲ ಸ್ಥಳದಲ್ಲಿ ಕರ್ತನೆ ನಿನ್ನ ಸುವಾರ್ತೆ ತಲುಪಿದೆ ಕರ್ತನೆ. ಇವತ್ತು ಕರ್ತನೆ, ಯಾರ್ಯಾರಿಗೆ ಈ ಸುವಾರ್ತೆ ತಲುಪಿ, ಈ ಸುಂದರವಾದಂಥ ವಾರ್ತೆ ತಲುಪಿದೆ ಕರ್ತನೆ. ಒಡೆದು ಹೋದ ಮನೆಗಳನ್ನು, ಒಡೆದು ಹೋದ ಹೃದಯಗಳನ್ನು, ಒಡೆದು ಹೋದ ಬಿಸ್ನೆಸ್ಗಳನ್ನು, ಚದರಿ ನಾಶವಾಗ್ತಿರುವ ಬಿಸ್ನೆಸ್ಗಳನ್ನು ಇವತ್ತು ನೀನು ಕಟ್ಟಿ ಎಬ್ಬಿಸುತ್ತಿ, ಅದನ್ನು ಪುನಃ ಸ್ಥಾಪಿಸುತ್ತಿ ಎಂಬ ಸತ್ಯವು ಇವತ್ತು ನಿನ್ನ ಈ ಒಂದು ವಾಕ್ಯೋಪಚಾರದಲ್ಲಿ ನಾವು ಕಂಡಿರ್ತೇವೆ ರಾಜ.
ಯಾವತ್ತಿಗೂ ನಾನು ಭೇಟಿಯಾಗೋದಿಲ್ಲ, ನಮ್ಮ ಕುಟುಂಬ ಒಂದಾಗೋದಿಲ್ಲ ಅಂತ ತಿಳ್ಕೊಂಡಿರ್ತಕ್ಕಂಥ ಅವರಿಗೆ ಬೇಡಿಕೊಳ್ಳ್ರಿ, ಕೊಡಲ್ಪಡೋದು, ಹುಡುಕ್ರಿ, ದೊರಕೋದು, ತಟ್ರಿ, ತೆರಲ್ಪಡೋದು ಎಂಬುದಾಗಿ ಸುಂದರವಾದಂಥ ವಚನಗಳಿಂದ ಕರ್ತನೆ ನೀನು ಕರ್ತನೆ ಅನ್ಯ ಜನರ ಸಂಗಡ ಮಾತನಾಡಿ ಅವರ ಜೀವನಗಳು ಮಾರ್ಪಾಟವಾಗ್ತಾ ಇದೆ. ಆದರೆ ಈಗ ಸ್ವಕೀಯ ಜನರು ಇನ್ನೂ ಎಷ್ಟು ಮಾರ್ಪಾಟವಾಗಬೇಕೋ ಕರ್ತನೆ, ಅವರ ಹೃದಯಗಳನ್ನು ಕರ್ತನೆ ಇವತ್ತು ಈ ಒಂದು ಕರ್ತನೆ ಜೀವನ ಚರಿತ್ರದ ಈ ಒಂದು ನಿನ್ನ ವಾಕ್ಯೋಪಚಾರಗಳಿಂದ ಅವರ ಜೀವನಗಳು ಕರ್ತನೆ ಮಾರ್ಪಾಟವಾಗಲಿ ಎಂಬುದಾಗಿ ಹಾರೈಸ್ತಾರೆ. ಇವತ್ತು ಕೇಳತಕ್ಕಂಥ ಎಲ್ಲ ಮುರಿದು ಹೋಗಿರುವ ಕುಟುಂಬಗಳು, ಮುರಿದು ಹೋಗಿರ್ತಕ್ಕಂಥ ಜೀವನಗಳು, ಆರೋಗ್ಯಗಳು ದೇವರು ಕಟ್ಟೆಬ್ಬಿಸಿ ನಿಮ್ಮನ್ನೆಲ್ಲ ಗುಣಪಡಿಸಲಿ ಎಂಬುದಾಗಿ ಹಾರೈಸ್ತಾನೆ. ರೋಗದಲ್ಲಿ ಅನಾರೋಗ್ಯದಲ್ಲಿ ಬಾಧೆ ಪಡ್ತಿರ್ತಕ್ಕಂಥ ಕುಟುಂಬಗಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮಗೆ ಸ್ವಸ್ಥತೆ ಉಂಟಾಗಲಿ. ಒಡೆದು ಹೋದ ಕುಟುಂಬಗಳೇ, ಯೇಸು ಕ್ರಿಸ್ತ ನಾಮದಲ್ಲಿ ಮತ್ತು ತಿರುಗಿ 14-15 ವರ್ಷ ನಂತರ ತಿರುಗಿ ಒಂದಾದ ಕುಟುಂಬ ಈಗ ನನ್ನನ್ನು ಪ್ರಾರ್ಥನೆಯಲ್ಲಿ ಕೇಳ್ತಿರ್ತಾರೆ, ತಿರುಗಿ ಅವರ ಕುಟುಂಬಗಳು ಒಂದಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ. ಶುಭವಾಗಲಿ, ಮೇಲಾಗಲಿ ಕರ್ತನೆ. ರಾಜಾದಿರಾಜನೇ, ಎಷ್ಟೋ ಜನರು ಕೇಳ್ತಾ ಇದ್ದಾರೆ ಕರ್ತನೆ, ಹಳ್ಳಿ ಗ್ರಾಮ ದೇಶ ವಿದೇಶಗಳಲ್ಲಿ ಕೇಳುತ್ತಿರ್ತಕ್ಕಂಥ ಅವರ ಜೀವನದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿಗಳು ಕೊಡ್ತಾನೆ. ಅವರು ಸಿಕ್ಕಿಕೊಂಡಿರ್ತಕ್ಕಂಥ ಮಾಯಾ ಮೋಸದ ಜಾಲಗಳಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ಬಾಧೆ, ಸಂಕಟ, ಬೇಡಿಗಳಿಂದ, ಬಂಧಕಗಳಿಂದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ಅಪ್ಪಣೆ ಕೊಡ್ತಾ ಇದ್ದಾನೆ. ಯೇಸು ನಾಮದಲ್ಲಿ ಸಂಪೂರ್ಣ ಬಿಡುಗಡೆ ಆಗಲಿ ಕರ್ತನೆ. ಸುಖ, ಶಾಂತಿ, ಸಮಾಧಾನ, ಮುಕ್ತಿ ಅವರಿಗೆ ದೊರಕಲಿ ಎಂಬ ಯೇಸು ಕ್ರಿಸ್ತ ನಾಮದಲ್ಲಿ ರಕ್ಷಣೆ, ನಿತ್ಯ ಜೀವ ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿಗೆ ದೊರಕಲಿ ಎಂಬುದಾಗಿ ಹಾರಿಸ್ತಾ ಪ್ರತಿದಿನ ಬೈಬಲ್ ಒಂದೊಂದು ಪ್ರಾರ್ಥನೆ ಮಾಡಿ ಈ ಮಾಧ್ಯಮದ ಮೂಲಕವಾಗಿ ಬರ್ತಿರೋಂಥ ದೇವರ ವಾಕ್ಯವನ್ನು ಕೇಳಿ ಅವರ ಜೀವನ ದೇವರ ರಾಜ್ಯಕ್ಕೆ ವಾರಸರಾಗುವಂತೆ ಮಾಡಿ ಪ್ರೇರೇಪಿಸಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಆಮೇನ್, ಆಮೇನ್. ನನ್ನ ಪ್ರಿಯ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ಕೇಳಿದ್ರಿ. ದೇವರು ನಿಮ್ಮ ಜೀವನಗಳ ಕಟ್ಟಿಯೆಬ್ಬಿಸಲಿ, ಒಡೆದೋದ ಕುಟುಂಬಗಳನ್ನು ದೇವರು ತಿರುಗಿ ಜೋಡಿಸಲಿ ಎಂಬುದಾಗಿ ಹಾರಿಸ್ತಾನೆ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.